ಎಲ್ರಿಗೂ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಪತ್ರಿಕಾ ಮಾಧ್ಯಮ, ಡಿಜಿಟಲ್ ಮಾಧ್ಯಮ ಮತ್ತು ಎಲ್ಲ ಯೂಟ್ಯೂಬರ್ಸ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ವೇದಿಕೆ ಮೇಲೆ ಇರುವಂಥ ನರಸಿಂಹಲು ಸರ್, ಸುರೇಶ್ ಅವರು, ರಾಮಮೂರ್ತಿ ಅವರು, ಗಣೇಶ್ ಅವರು, ಪ್ರವೀಣು, RS ಗೌಡ್ರು, ನೀವೆಲ್ಲ ಬಂದಾಗ ನಮ್ಮೊಂದು ಶಕ್ತಿ ಇರುತ್ತೆ. ಪ್ರವೀಣ್ ಸಾರು, ಚಿಂಗಾರಿ ಪ್ರೊಡ್ಯೂಸರ್ ಬಂದಿದ್ದಾರೆ. ಇವರು ತುಂಬ ಸಂತೋಷ ಸರ್. ನಮ್ಮ ವೇದಿಕೆಗೆ ನೀವು ಒಂದು ದೊಡ್ಡ ಅಲಂಕಾರ ಆಗಿದ್ದೀರಾ. ದಯವಿಟ್ಟು ಆ ಕಡೆ ದೊಡ್ಡ ಅಲಂಕಾರ ಆಗಿದ್ದೀರಾ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್, ಅನ್ನದಾತರು ಸತ್ಯಪ್ರಕಾಶ್ ಸರ್ ಮತ್ತು ಸೂರಜ್, ನಾನು ಅವರಿಬ್ಬರನ್ನು ತುಂಬ ನೆನೆಸ್ಕೋತೀನಿ. ಯಾಕಂದರೆ ತುಂಬ ಒಳ್ಳೆ ಸಿನಿಮಾಗೆ ಯಾರ ಮಾತು ಕೇಳ್ದಿರ ಅದಕ್ಕೆ ಹಣ ಹೂಡಿದ್ರಲ್ಲ, ಅದಕ್ಕೆ ಹಂಗಾಗಿ ನಿಮ್ಮ ಧೈರ್ಯಕ್ಕೆ, ನಿಮ್ಮ ಮನಸ್ಸಿಗೆ ನಾನು ಸದಾ ಚಿರಋಣಿ. ತುಂಬ ದೊಡ್ಡ ಮಟ್ಟದ ಒಂದು ಸಿನಿಮಾನ ಮಾಡಿದ್ದೀರಾ. ನಾವು ಅದನ್ನು ಮರೆಯೋದಿಲ್ಲ ಯಾವಾಗಲೂ. ಯಾವಾಗಲೂ ನಾವು ನೆನೆಸ್ಕೋತೀವಿ. ನಿಜವಾಗ್ಲೂ ನೀವೆಲ್ಲ ನಮ್ಮನ್ನು ಕಷ್ಟದಲ್ಲಿ ಕೈ ಹಿಡಿದು ನಡೆಸ್ಕೊಂಡು ಹೋಗೋರು, ಕನ್ನಡ ಇಂಡಸ್ಟ್ರಿನ ನಡೆಸ್ಕೊಂಡು ಹೋಗುವಂಥ ನಿರ್ಮಾಪಕರು ಯಾರೇ ಆಗಿರ್ಬೋದು. ಸತ್ಯಪ್ರಕಾಶ್ ಸರ್ ಆಗ್ಬೋದು, RS ಗೌಡ್ರಿದ್ದಾರೆ, ಎಲ್ಲ ನಿರ್ಮಾಪಕರಿದ್ದೀರಾ. ಮತ್ತು ಏನಾನ ತೊಂದರೆ ಅಂದಾಗ ಓಡಿ ಬರೋಂಥ ವಾಣಿಜ್ಯ ಮಂಡಳಿ ಇದೆ, ಸದಸ್ಯರಿದ್ದೀರಾ. ಎಲ್ಲ ನಿಮ್ಮೆಲ್ಲರ ಈ ಒಂದು ಒಗ್ಗಟ್ಟಿಗೆ ಮತ್ತು ಈ ಶಕ್ತಿಗೆ ನಾನು ಚಿರಋಣಿಯಾಗಿರ್ತೀನಿ. ಈ ಸಾಮಾನ್ಯವಾಗಿ ಈ ಫಂಕ್ಷನ್ಗೆ ಬಂದಾಗ ಹೆಸರುಗಳು ಮರೆತು ಬಿಡ್ತೀನಿ. ಸೊ ಹಂಗಾಗಿ ಅದನ್ನು ಎಲ್ಲ ಬರ್ಕೊಂಬಂದೆ. ಇಲ್ಲಿ ನಿಲ್ಲೋದಕ್ಕೆ ಬಾಣ ಎಷ್ಟೇ ಬಿಟ್ಟರೂ ಸರಿ, ಆ ನೋವನ್ನ ತಡೆಯೋ ಶಕ್ತಿ ಇರೋಂಥ ಶಕ್ತಿ ಕೊಟ್ಟಂಥ ನನ್ನ ಅಭಿಮಾನಿಗಳು. ನಾನು ಮನುಷ್ಯ ಅಂದಮೇಲೆ ಎಲ್ಲ ಇದ್ದೇ ಇರುತ್ತೆ. ನನ್ನ ಕಣ್ಣೀರದಾಗ ನನ್ನ ಕಣ್ಣೀರು ಒರೆಸಿದಂಥ ಅಭಿಮಾನಿಗಳು. ಇಂಡಸ್ಟ್ರಿಯಲ್ಲಿ ದುನಿಯಾ ವಿಜಯ್ ಇದು ಎಲ್ಲ ಮುಗಿದೋಯ್ತು ಅಂದಾಗ ತೊಡೆ ತಟ್ಟದಂಥ ಅಭಿಮಾನಿಗಳು. ಮತ್ತೆ ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ, ನೀವು ಸಲಗ ಆಗಿ ಅಂತ ಹೇಳಿದ ಎಲ್ಲ ನನ್ನ ಅಭಿಮಾನಿ ಸಲಗಗಳು. ಸಾಕಾಗಲಿಲ್ಲ ಅಂದರೆ ನಿಮ್ಮ ಜೊತೆ ಭೀಮ ಆಗ್ತೀನಿ ಅಂತ ಭೀಮಾದ ಭೀಮಗಳು, ಅಭಿಮಾನಿಗಳು. ಈಗ ನನ್ನ ಕೈ ಹಿಡಿದು ಮತ್ತೆ ಲ್ಯಾಂಡ್ ಲಾರ್ಡ್ ಕಡೆಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಅಭಿಮಾನಿಗಳಿಗೂ, ಅಭಿಮಾನಿ ಮನೆಯವರಿಗೆ. ಅಮ್ಮ ಚೆನ್ನಾಗಿದ್ದೀನಮ್ಮ. ನಾನು ಶಿವರಾಜ್ ಕುಮಾರ್ ಪಿಕ್ಚರ್ 100 ಸಲ ನೋಡಿದ್ದೀನಿ. ಆಯ್ತವ, ಕಾಂತಾರ ನೋಡಿದ್ದೀನಿ. ನನಗೆ ನಿಮ್ಮ ಸಮರ್ಥಿಯಿಂದ ಒಂದು ಸನ್ಮಾನ ಮಾಡಿ. ಈಗ ಖಂಡಿತವಾಗ್ಲೂ ಮಾಡ್ತೀನಮ್ಮ. ಮಾಡೋಣ. ಖಂಡಿತವಾಗ್ಲೂ ಧನ್ಯವಾದಗಳಮ್ಮ. ನೀವು ಬಂದಿತ್ತು. ಒಂದು ಚೇರ್ ಕೊಡಮ್ಮ, ಹಾರ ಕೊಡಮ್ಮ. ಒಂಚೂರು ಯಾರಿಗೂ ಗೊತ್ತು ಹೆಣ್ಣು ಶಕ್ತಿ ಯಾವ ರೂಪದಲ್ಲಿ ಯಾವಾಗ ಎಲ್ಲಿ ಬಂದು ಆಶೀರ್ವಾದ ಮಾಡ್ತಾಳೆ ಅಂತ. 100ಕ್ಕೆ 100 ಸತ್ಯವಾದ ನಂಬೋ ತಾಯಿ, ನಾವೆಲ್ಲ ನಂಬಿರೋ ತಾಯಿಯಂದಿರು, ತಾಯಿ ಭುವನೇಶ್ವರಿ, ತಾಯಿ ಚಾಮುಂಡಿ, ಎಲ್ಲರೂ ಯಾವುದೋ ರೂಪದಲ್ಲಿ ಬಂದು ಹರಿಸೋ ಹೋಗ್ತಾರೆ. ಅದಕ್ಕಿದೆ ಸಾಕ್ಷಿ. ಹಂಗೆ ಪ್ರತಿಯೊಬ್ಬರಿಗೂ ಬದುಕಿನಲ್ಲಿ ನೋವು, ನಲಿವು, ಕಷ್ಟ ಅಂತ ಬರೋದು ಸಹಜ. ಪ್ರತಿಯೊಬ್ಬ ಕಲಾವಿದರಿಗೂ ಬರುತ್ತೆ. ಆ ಕಷ್ಟದ ದಿನಗಳಲ್ಲಿ ಕೈ ಹಿಡಿದಂಥ ಎಲ್ಲ ಕಲಾವಿದರ, ಎಲ್ಲ ಅಭಿಮಾನಿಗಳಿಗೂ ನಾನು ಚಿರಋಣಿಯಾಗಿರ್ತೀನಿ. ಇವತ್ತು ನೀವುಗಳಿಲ್ದಿರ ನಾವಿಲ್ಲ, ಯಾವತ್ತೂ ಇಲ್ಲ. ನಮಗೆ ಶಕ್ತಿ ಕೊಡೋದೇ ನೀವು. ನಮಗೊಂದೇ ಬೇಕಾಗಿರೋದು, ನಮ್ಮ ಕನ್ನಡ ಚಲನಚಿತ್ರರಂಗ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿ ನಿಂತ್ಕೋಬೇಕು. ಇದೇ ನಾನು ಮೊನ್ನೆ ಒಂದು ತುಂಬಿದ ಸಭೆಯಲ್ಲಿ ಮಾತಾಡಿದ್ದೀನಿ. ಕನ್ನಡಿಗರು ಅಂದರೆ ಅಷ್ಟು ಕೀಳಾಗಿ ನೋಡಬೇಡಿ. ಕಷ್ಟ ಎಲ್ರಿಗೂ ಬರುತ್ತೆ, ಬಟ್ ಕಷ್ಟ ಶಾಶ್ವತವಾಗಿರಲ್ಲ. ತಿರುಗಿ ಬಿದ್ದರೆ ಸರಿ ಇರಲ್ಲ ಕನ್ನಡಿಗರು ಅಂತ ನಾವು ಹೇಳಿದ್ದೀವಿ. ಮತ್ತೆ ನಾನು ನನ್ನ ಉಸಿರಿರೋವರೆಗೂ
ನನ್ನ ಉಸಿರು ಇರೋವರೆಗೂ ಮತ್ತು ನನ್ನ ಮನೆತನ ಇರೋವರೆಗೂ ನನ್ನ ಬೆನ್ನಲ್ಲಿ ಎಷ್ಟೇ ಏಟ್ ಬಿದ್ದಿದ್ರು, ಎಷ್ಟೇ ನೋವಿದ್ರು ಅದನ್ನು ತೋರಿಸ್ದಿರ ನನ್ನ 2 ಮಕ್ಕಳನ್ನ ಈ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿಸ್ತಾ ಇದ್ದೀನಿ. ನಿಮ್ಮ ಮಡ್ಲಲ್ಲಿ ಇಟ್ಕೊಂಡು ನನ್ನ ಮಕ್ಕಳನ್ನ ಸಾಕಿ ಅವ್ರನ್ನು ನನಗಿನ್ನ ಹೆಚ್ಚಿಗೆ ಆಶೀರ್ವದಿಸಬೇಕು ಅಂತ ಎಲ್ಲ ಹೆಣ್ಣು ಮಕ್ಕಳನ್ನ ಕೂಡ ಕೇಳ್ಕೊತೀನಿ, ಎಲ್ಲ ಅಭಿಮಾನಿಗಳನ್ನ ಕೂಡ ಕೇಳ್ಕೊತೀನಿ. ಎಲ್ಲ ಕಲಾವಿದರನ್ನು ಜ್ಞಾಪಿಸ್ಕೋತಾ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ರಸಿಕರ ರಾಜ, ಕನ್ನಡ ಕಂಠೀರವ, ಕಾಳಿದಾಸ ಅವ್ರನ್ನ ನೆನೆಸ್ಕೊಳ್ದಿರೋ, ಯಾಕಂದರೆ ಕನ್ನಡ ಸಿನಿಮಾ ಅಂತ ನಮ್ಮ ಇಂಡಸ್ಟ್ರಿಗೆ ಬಂದಾಗ ಮೊದಲನೇ ದೇವರು ಪೂಜೆ ಮಾಡೋದು ಅಂದರೆ ಅವ್ರನ್ನೇ ನಾವೆಲ್ಲರೂ. ಸೊ ಹಾಗಾಗಿ ಅವ್ರನ್ನ ನೆನೆಯುತ್ತಾ, ಪುನೀತ್ ರಾಜ್ಕುಮಾರ್ ಸರ್ನ ನೆನೆಯುತ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಪ್ಪ, ಎಲ್ರಿಗೂ ಒಳ್ಳೇದಾಗಲಿ, ಅಷ್ಟೇ. ಎಲ್ರಿಗೂ ಒಳ್ಳೇದಾಗಲಿ, ಯಾರು ತೊಂದರೆಗಳು ಇರಬೇಡ, ಎಲ್ಲ ನಗ್ನಗ್ತಾ ಇರಲಿ, ಇಷ್ಟೇ. ಎಲ್ಲ ಯಾವಾಗಲೂ ಕೇಳೋದು ಇಷ್ಟೇ. ಎಲ್ರಿಗೂ ಒಳ್ಳೇದು ಬಯಸೋಣ, ಎಲ್ರಿಗೂ ಒಳ್ಳೇದು ಅರಿಸೋಣ, ಯಾವಾಗಲೂ ಒಳ್ಳೇದಾಗಲಿ ಅಂತ ಕೇಳೋಣ. ಯಾಕೆಂದರೆ ಕಲಾವಿದರು ನಾವು ಈ ಸ್ಥಿತಿಗೆ ಬರೋದಕ್ಕೆ ನಾನಾಗ್ಬೋದು, ಇವಾಗ ರಚಿತಾರಾಮ್ ಇದ್ದಾರೆ, ನಮ್ಮ ಮಿತ್ರ ಇದ್ದಾರೆ, ಇನ್ನಷ್ಟು ಕಲಾವಿದರು, ನಮ್ಮ ಹೊಸ ಹುಡುಗ ಶಶಿರ್ ಇದ್ದಾರೆ, ಇನ್ನೊಂದಷ್ಟು ಕಲಾವಿದರಿದ್ದಾರೆ. ನೀವೆಲ್ಲ ಕಂಡಂಗೆ ನಾವು ನಿಮ್ಮ ಕಣ್ಣಿಗೆ ತುಂಬ ಸಂತೋಷವಾಗಿ ಕಾಣ್ತಿರ್ತೀವಿ, ಅಷ್ಟೇ ನೋವಲ್ಲಿ ಬಂದಿರ್ತೀವಿ ಯಾವಾಗಲೂ. ಅದನ್ನೆಲ್ಲ ನುಗ್ಗಿ ನಿಮ್ಮನ್ನು ನೋಡಿ ಖುಷಿ ಪಡೋಣ ಅಂದಾಗ ಸ್ಟೇಜ್ ಮೇಲೆ ಮಾತುಗಳು ಬರೋಲ್ಲ ನಮಗೆ, ಏನು ರಚಿತಾ? ಸೊ ಹಂಗಾಗಿ ನಾವು ಹೇಳೋದೊಂದೇ, ಯಾವ ಕಲಾವಿದ್ರಿಗೂ ಏನೂ ಆಗೋದು ಬೇಡ, ಎಲ್ಲರ ಮನೆ ಸಂತೋಷವಾಗಿರಲಿ, ಎಲ್ಲರೂ ಖುಷಿಯಾಗಿರಲಿ. ಇಲ್ಲಿ ನನ್ನ ಜಡೇಶ್ ಆ್ಯಕ್ಚುಲಿ ನನಗೆ ನಿರ್ದೇಶಕ ಅನ್ನೋಕ್ಕಿಂತ ಹೆಚ್ಚಾಗಿ ನನಗೆ ಒಬ್ಬ ತಮ್ಮ ಅನ್ಬೋದು. ಒಬ್ಬ ಮೊಂಡಾಟ ಮಾಡುವಂಥ ಒಬ್ಬ ತಮ್ಮ, ಅಂದರೆ ಕೆಲಸಕ್ಕೆ ಮೊಂಡು ಬೀಳುವಂಥ ಒಬ್ಬ ತಮ್ಮನ ಸ್ಥಾನನ ನಾನು ಜಡೇಶ್ಗೆ ಕೊಡ್ತೀನಿ. ಯಾಕೆಂದರೆ ಮಾತಾಡೋದು ಇನ್ನೂ ತುಂಬ ಇದೆ. ಇದು ಖಂಡಿತವಾಗ್ಲೂ ಈ ಹಬ್ಬದ ದಿವಸ ನಾನು ಹೇಳ್ತಾ ಇದ್ದೀನಿ, ನಾನೊಬ್ಬ ಕಲಾವಿದನಾಗಿ ಒಬ್ಬ ನಿರ್ದೇಶಕನ ಮತ್ತು ತುಂಬ ವಿಚಾರ ಇರುವಂಥ, ಕೊನೆಯವರೆಗೂ ನಿಲ್ಲುವಂಥ, ಜ್ಞಾಪಕದಲ್ಲಿರುವಂಥ ಒಂದು ದೊಡ್ಡ ಸಿನಿಮಾ, ಒಂದು ಮೈಲಿಗಲ್ಲಾಗತ್ತೆ ಇದು ಲ್ಯಾಂಡ್ ಲಾರ್ಡ್. ಯಾಕಂದರೆ ಪ್ರತಿಯೊಬ್ಬನಿಗೂ ಬದುಕಕ್ಕೆ ಅರ್ಹತೆ ಇದೆ, ಸಮಾನತೆ ಬೇಕು ಅನ್ನೋದೇ ಆದರೆ ಅವರು ಲ್ಯಾಂಡ್ ಲಾರ್ಡ್ ನೋಡಲೇಬೇಕು, ಯಾವುದೇ ಕಾರಣಕ್ಕೂ ಅದನ್ನು ಮರೆಯೋ ಆಗಿಲ್ಲ. ಹಂಗಾಗಿ ಈ ಜಾಗನ ತುಂಬಿಕೊಳ್ಳೋಕ್ಕೆ ಇಷ್ಟು ಜನ ನಾವು ಸೇರೋದಕ್ಕೆ ಇಲ್ಲಿ ಒಂದು ನಿರ್ಮಾಪಕರು, ಇನ್ನೊಂದು ನಿರ್ದೇಶಕರು ಹೋಗಿ ಹಗಲು ರಾತ್ರಿ ನಿರ್ದೇಶಕರು, ಒಬ್ಬ ಜಡೇಶ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು. ನಿರ್ದೇಶಕರಿಗೆ ಆಮೇಲೆ ನಿರ್ಮಾಪಕರಿಗೆ ಆಮೇಲೆ ಗೊತ್ತಾಯಿತು. ಬಟ್ ಆ ಕತೆ ಮಾಡಿದಾಗ, ಓಡಾಡಿದಾಗ, ತಂಡ ಕಟ್ಟಿದಾಗ, ಆ ನೊಂದಾಗ, ಅತ್ತಾಗ ನಾವು ನೋಡಿರ್ತೀವಿ ಎಲ್ಲನೂ. ಅದಕ್ಕೆ ಆಶೀರ್ವಾದ ಮಾತಾಡಿದವರು ಸತ್ಯಪ್ರಕಾಶ್ ಮತ್ತು ನಮ್ಮ ಸೂರಜ್ ಅವರು. ನಾನು ಹಂಗಾಗಿ ನಿಮ್ಮನೆ ತಣ್ಣಗಿರ್ಲಪ್ಪ, ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀರಾ, ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗತ್ತೆ ನಾವು. ರಚಿತಾರಾಮ್ ಅವ್ರಿಗೆ ನಾನೇನು ಹೇಳಲಿ, ನಾನು ರಚಿತಾರಾಮ್ ಯಾವಾಗ ಆ್ಯಕ್ಟ್ ಮಾಡೋವಾಗ್ಲೂ ರಚಿತಾರಾಮ್ ಅವರು ನಾವು ಒಂದೇ ಏರಿಯಾ ಅವರು. ಇರಮ್ಮ ನಿಮಿಷ, ನಾನು ರಚಿತಾರಾಮ್ ಅವರು ಒಂದೇ ಏರಿಯಾದವರು. ಸೊ ಹಂಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ಅಮ್ಮ ಕಂದ ನನ್ನ ಜೊತೆ ಆ್ಯಕ್ಟ್ ಮಾಡೋದು ನನಗೇನು ಅನ್ಸೋದಿಲ್ಲ ಕಣಪ್ಪ. ರಚಿತಾರಾಮು ಅದು ಹೇಳ್ತಾರೆ, ನನಗೂ ಏನು ಫೀಲ್ ಆಗಲ್ಲಪ್ಪ, ಆ್ಯಕ್ಟ್ ಮಾಡೋಣ ಅಂತ. ಸೊ ಹಂಗಾಗಿ ಈ ಚಿಕ್ಕ ಮಕ್ಕಳು ಈ ಆಟ ಆಡ್ತಾರೆ ಗೊತ್ತು, ಆ ಥರದ್ದು ಒಂದು ಫೀಲಿಂಗ್ಸಲ್ಲೇ ಇರ್ತೀವಿ. ಆಯ್ತಾರೆ ಅವರಾಗಲಿ ನನ್ನ ವೈಫ್ ಕ್ಯಾರೆಕ್ಟರ್ ಅಂತ ಇಲ್ಲ, ಅಥವಾ ನಾನಾಗಲಿ ಆಕೆ ಪತಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತಲೂ ಇಲ್ಲ. ತುಂಬ ಒಂದು ಸಲಿಗೆ, ಅಂದರೆ ಒಂದು ತುಂಬ ಚಿಕ್ಕ ವಯಸ್ಸಿಂದ ಬೆಳೆದಂಥ ಒಂದು ಸಲಿಗೆ ಇದರಲ್ಲಿ ಮಾಡೋಂಥ ಪಾತ್ರಗಳು ಮಾಡ್ತೀವಿ. ಯಾಕೆಂದರೆ ಒಂದೇ ಏರಿಯಲ್ಲಿ ಒಬ್ರಿಗೊಬ್ರು ಓಡಾಡ್ತಿದ್ದು ನೋಡ್ತಿದ್ದು ಎಲ್ಲ ನನಗೆ ನೋಡಿ ಖುಷಿ. ಆಮೇಲೆ ನೀವಿವತ್ತು ಪರಭಾಷೆಯಲ್ಲಿ ಹೋಗಿ ಮಾಡಿರೋದು ಸಂತೋಷ ಇದೆ. ದೇವರು ಒಳ್ಳೇದು ಮಾಡಲಿ ನಿಮಗೆ. ಉಮಾಶ್ರೀ ಅಮ್ಮನ ಬಗ್ಗೆ ನಾವು ಹೇಳದೇ ಇದ್ದರೆ ಅದು ನಮಗೆ ಶಾಪನೂ ಆಗುತ್ತೆ ಇವತ್ತು. ಯಾಕೆಂದರೆ ಕನ್ನಡದ ಹಬ್ಬದ ದಿನ
ಕನ್ನಡದಲ್ಲಿ ಹುಟ್ಟಿರುವಂಥ ಪ್ರಚಂಡ ಕಲಾವಿದರಲ್ಲಿ ಒಬ್ಬರಾದ ಉಮಾಶ್ರೀ ಅಮ್ಮ. ನನ್ನ ಎತ್ತ ತಾಯಿಗೆ ಅಂದರೆ ನಮ್ಮಮ್ಮನಿಗೆ ಮಾತು ಕಡಿಮೆ, ಅವರು ಬರ್ತಿರ್ಲಿಲ್ಲ. ಅಕಸ್ಮಾತ್ ಮಾತು ಬಂದಿದ್ರೆ ಅದು ಉಮಾಶ್ರೀ ಅಮ್ಮನ ಥರನೇ ಇರೋರು ಗ್ಯಾರಂಟಿ ನಮ್ಮ. ಸೊ ಹಂಗಾಗಿ ನನ್ನ ಅಮ್ಮನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಯಾವಾಗಲೂ ಆ್ಯಕ್ಟ್ ಮಾಡ್ತೀನಿ. ಯಾಕೆಂದರೆ ನಾವು ಇಷ್ಟು ಜನ ಕಲಾವಿದರು ಏನು ಹೊಡೆದಾಡಿದ್ದೀವಲ್ಲ, ಎಲ್ಲರೂ ನೀವುಳಿಸಿ ಬಿಸಾಕ್ಬಿಡ್ತಾರೆ ಒಂದು ಓಪನಿಂಗ್ ಸೀನಲ್ಲಿ. ಅದು ಜಡೇಶ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅದೇನು ನಾನು ಏನು ಸೀನ್ ಹೇಳಲ್ಲ, ನಾವು ಇಷ್ಟು ಜನ ಏನು ಕಿತ್ತಾಡಿದ್ದೀವಿ, ಇಷ್ಟು ಕಲಾವಿದರು, ಇಷ್ಟು ತಂತ್ರಜ್ಞರು ನಾವೆಲ್ಲ ಮಾಡಿದ್ದೀವಲ್ಲ, ಒಂದೇ ಒಂದು ಸೀನಲ್ಲಿ ನುಂಗಿ ನೀರು ಕುಡಿದು ಹಂಗೆ ಸೀದಾ ಹೋಗ್ತಾ ಇರ್ತಾರೆ. ಅದೊಂದು ಸೀನು ನೋಡೋರ ಮನಸ್ಸು ಮೈಯೆಲ್ಲ ಚುಮ್ಮಂದೇಳಿ ನನ್ನ ಹೆಸರು ಬದಲಾಯಿಸ್ಕೋತೀನಿ ಮತ್ತು ಹಂಗೆ ಮಾಡಿದ್ದಾರೆ ಆ ಒಂದು ಸೀನ್ನ. ನನಗೆ ಅವರು ತಾಯಿ ಮಾಡ್ತಾರೆ ಅಂದರೆ ನನಗಷ್ಟು ಇಷ್ಟ. ನಾನು ನನ್ನ ತಾಯಿ ಜೊತೆನೇ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅನ್ನೋಷ್ಟು ಇಷ್ಟ. ಯಾಕಂದರೆ ನಟನೆಯಲ್ಲಿ ಅವರೆಲ್ಲ ರಕ್ತ ಬೀಜಾಸುರರು ಇರ್ತಾರೆ. ರಕ್ತ ಬೀಜಾಸುರರು ಒಂದು ತೊಟ್ಟು ನಾನು ಹರಿಸಿದ್ರೆ ನೀನು ಹರಿಸು, ನಾನು 100 ತೊಟ್ಟು ಹರಿಸ್ತೀನಿ ಅಂತಾರೆ. ಅಷ್ಟು ಕಷ್ಟ ಅವ್ರ ಮುಂದೆ ಪರ್ಫಾರ್ಮ್ ಮಾಡೋದು. ಅಂಥ ಶ್ರೇಷ್ಠವಾದ ನಟರಲ್ಲಿ ಅವರೊಬ್ಬರು ಕೂಡ. ಮತ್ತು ನನಗೆ ಇನ್ನೊಂದು ತಾಯಿ ಕೂಡ ಅವರು. ಯಾವಾಗಲೂ ನಾನು ಮಾಸ್ತಿ ಅದೇ ಹೇಳ್ತಾ ಇರ್ತೀವಿ, ಅಮ್ಮಂತರ ಮಾಡಬೇಕು, ಏನು ಮಾಡ್ತಾರೆ ಅಮ್ಮ ಬಾಬಾ ಅಂತ. ಒಬ್ಬೊಬ್ಬರದೇ ಹೇಳ್ತೀನಿ. ರಾಕೇಶ್ ಅಡಿಗ ಅವರಲ್ಲಪ್ಪ, ರಾಕೇಶ್ ಅಡಿಗ ಬಂದಿಲ್ವಾ? ಓಕೆ. ರಿತನ್ಯ ವಿಜಯ್ ಬಂದಿದ್ದಾರಲ್ಲ, ಒಳ್ಳೇದಾಗ್ಲಮ್ಮ ನಿನಗೆ. ಇವತ್ತು ನೀನು ಬಾ, ನೀನು ತುಂಬ ದೊಡ್ಡ ಮಟ್ಟದಲ್ಲಿ ಇದೆಯಾ, ದೊಡ್ಡವರಾಗಿದ್ದೀರಾ, ನಾವು ಚಿಕ್ಕವರು. ಬನ್ನಿ ಬನ್ನಿ ರಿತನ್ಯ. ನಾವು ಚಿಕ್ಕವರು, ನಾವೇನು ಮಾತಾಡೋ ಹಾಗಿಲ್ಲ. ಸೊ ಹಂಗಾಗಿ ದೇವ್ರು ಯಾವಾಗಲೂ ನಿಮ್ಗೆ ಒಳ್ಳೇದು ಮಾಡಲಿ. ತುಂಬ ಕಷ್ಟಪಟ್ಟು ಸಾಕಿದ್ದೀನಿ ನನ್ನ ಮಕ್ಕಳು ನನಗೇನು ಮಾಡಿಲ್ಲ. ನನ್ನ ಮಕ್ಕಳು ನಾನು ಯಾವತ್ತೂ ಬಿಟ್ಕೊಡೋಲ್ಲ. ಥ್ಯಾಂಕ್ ಯು. ಹೋಗ್ಮ. ಶಿಶಿರಲ್ಲಮ್ಮ, ಶಿಶಿರ್ ಬಮ್ಮ. ನೋಡಿ ಈ ಹುಡುಗ ಈ ಬಾಲಿವುಡ್ ಹುಡುಗ ಹೀರೋಗಳಿಗಿನ್ನ ಸಖತ್ತಾಗಿದ್ದಾನೆ ಆ್ಯಕ್ಚುಲಿ. ನೋಡೋದು ಮುದ್ದ ಒಳ್ಳೆ ಕಾಶ್ಮೀರ್ ಆ್ಯಪಲ್ ಇದ್ದಂಗಿದೆ ನೋಡಿ. ಇಲ್ಲಿ ನೀನು ಯಾರೋ ಜೆಂಟ್ಸೇ ಲವ್ ಮಾಡ್ಬಿಡಂಗ ಅವ್ರು ನೋಡಿದ್ರೆ ಹುಡುಗಿರಿಗಿನ ಹೆಚ್ಚಾಗಿ ತುಂಬ ಚೆನ್ನಾಗಿದೆ ನೀನು ಅಂತ. ತುಂಬ ಅದ್ಭುತವಾದ ಕಲಾವಿದ, ಅಮೇಝಿಂಗ್ ನಟ. ಮುಂದೆ ಎಲ್ಲ ದಯಮಾಡಿ ಪ್ರೊಡ್ಯೂಸರ್ಸು ನೀವೆಲ್ಲ ಆ ಹುಡುಗನಿಗೆ ಆಶೀರ್ವಾದ ಮಾಡಿ ಸಿನಿಮಾ ಮಾಡಿ. ಇವೆಲ್ಲ ಸರ್, ಈಗ ತಾವು ಈಗ ಪ್ರೊಡ್ಯೂಸರು ಅಂದಾಗ ಸಿನಿಮಾ ಮಾಡೋ ಪ್ಯಾಷನ್ ಒಂದು, ಮತ್ತು ಬಿಸ್ನೆಸ್ ಮಾಡೋದೊಂದು ಯಾವಾಗಲೂ ಇದ್ದೇ ಇರುತ್ತೆ ಖಂಡಿತ. ಆದರೆ ನಮಗೊಂದು ಗೊತ್ತಿರುತ್ತೆ, ಇದು ಗ್ಯಾರಂಟಿ. ಮೊನ್ನೆ ಹೇಳ್ದಲ್ಲ, ಇದು ಗುನ್ನೀಸ್ ಕುದುರೆ ಓಡುತ್ತೆ ಅನ್ನೋ ಥರ ಇನ್ನೊಂದು ಓಡುವಂಥ ಕುದುರೆ ಇರಲಿ, ಮತ್ತೊಂದು ಒಳ್ಳೆ ರೇಸಲ್ಲಿ ಹೋಗುವಂಥ ಒಂದು ಒಳ್ಳೆ ಕುದುರೆ ಇದು. ಹಾಗಾಗಿ ಪ್ರೊಡ್ಯೂಸರ್ಸು ಒಳ್ಳೆ ಕಲಾವಿದ. ಕಲಾವಿದರ ಕಲೆಗಳ ಮಾಸಕ್ಕಿಂತ ಮುಂಚೆ ದಯಮಾಡಿ ಕನ್ನಡದ ಸಿನಿಮಾಗಳನ್ನ ಮಾಡಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಪ್ಪ ನಾನು. ಆಮೇಲೆ ಅಭಿಷೇಕ್ ದಾಸ್. ಓಕೆ 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 ಮಿತ್ರ ಅವ್ರು ಇದ್ದಾರೆ. ಮಿತ್ರ ಅವ್ರ ಬಗ್ಗೆ ಥ್ಯಾಂಕ್ ಯು. ಮಿತ್ರ ಅವ್ರಿಗೆ ನೀವು ಹೇಳಿದ್ದು ನನಗೆ ಎಮೋಷ್ನಲಿ ಟಚ್ ಆಯಿತು. ಆವಾಗಲೇ ದುನಿಯಲ್ಲಿ ಸಾಲ ಮಾಡಾದ್ರು ತುಪ್ಪ ತಿನ್ನು ಯಶವಂತಪುರ ಯಾರ್ಡಲ್ಲಿ ನಾವು ಮಾಡಿದ್ವಿ ನೈಟ್. ಅವತ್ತು ಮಳೆ, ಚಿಕ್ಕ ಗಾಡೀಲಿ ಕೂತು ನಾನು ನೀವು ರಘು ಅಣ್ಣ ಎಲ್ಲ ಅರ್ಧರ್ಧ ಇದು ಮಾಡಿ ತಂಡಿಗೆ ಬೆಚ್ಚಿಗೆ ಅವತ್ತು ನಾವು ಮಾಡಿದ್ವಿ. ಹೌದು ದೇವರಾಣೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ಅರ್ಥ ಆಯ್ತು. ಸೊ ಹಂಗಾಗಿ ಆ ಸಾಂಗ್ ನನಗೆ ಜ್ಞಾಪಕ ಇದೆ. ತುಂಬ ನನಗೆ ಕನೆಕ್ಟ್ ಆಯಿತು. ಆ ಸಿನಿಮಾನು ಹಿಟ್ ಆಗಿದೆ, ಈ ಸಿನಿಮಾನು ಸೂಪರ್ ಹಿಟ್ ಆಗುತ್ತೆ. ಅದು ಯಾರು ಬಾಯಿ ಅರಿಸ್ತಾರಲ್ಲ, ಅದು ಸತ್ಯ ಆಗಲಿ ನಾನು ಕೇಳ್ಕೊತೀನಿ ಯಾವಾಗಲೂ. ಥ್ಯಾಂಕ್ ಯು ಮಿತ್ರ ಅವರೇ, ಥ್ಯಾಂಕ್ ಯು. ಇನ್ಯಾರು ಎಲ್ಲ ಡೈರೆಕ್ಷನ್ ಟೀಮ್ ಹೆಚ್ಚು ಕಡಿಮೆ ಕಾಲ್ ಮಾಡಿಸ್ಕೊಳ್ಳೋದು. ಹೆಚ್ಚು ಕಡಿಮೆ ನಮ್ಮ ನಿರ್ದೇಶಕರೊಬ್ಬರೇ ನನ್ನ ಹತ್ರ ಪಾಪ ಮಾತಾಡೋರು. ಮಿಕ್ಕಿದೆಲ್ಲವೂ ಅವರೆಲ್ಲ ಒಂದು ಸಣ್ಣ ಒಂದು ಹೆಜ್ಜೆ ಹಿಂದೆ ಇರೋರು. ಯಾಕಂದರೆ ನಾನು ಸ್ವಲ್ಪ ಸೀರಿಯಸ್ ಆಗಿರ್ತೀನಿ ಸೆಟ್ಟಲ್ಲಿ ಅಂತ. ಅದರಲ್ಲಿ ಯಾರಿಗಾನ ಬಾಯಿ ತಪ್ಪಿ ಅಂದಿದ್ರೆ ದಯಮಾಡಿ ಕ್ಷಮಿಸಿ. ನಾನು ಹಂಗಾಗಿ ತುಂಬ ಒಳ್ಳೆ ತಂಡ ಇದೆ, ಒಳ್ಳೆ ಸೈನಿಕರಿದ್ದಾರೆ, ಏನು ತೊಂದರೆ ಇಲ್ಲ. ಎಷ್ಟೇ ಯುದ್ಧ ಬಂದರೂ ಗೆಲ್ಲಬೋದು 100%. ನಮ್ಮ ಕ್ಯಾಮ್ರಾ ಡಿ ಒ ಪಿಯಲ್ಲಿ
ನಂಗೆ ಮಾತಾಡೋಕ್ಕೆ ಬರಲ್ಲ ಅಂತಾನೆ ಊರು ತುಂಬ ಊರಾಗೆಲ್ಲ ತೋರಿಸ್ಬಿಡ್ತಾನೆ ಎಲ್ಲ. ಸ್ವಾಮಿ ಅವರು ಬಾಪ ತುಂಬ ಅದ್ಭುತವಾದ DOP ಬಾಮ, ನಂಗೆ ಮಾತಾಡೋಕ್ಕೆ ಬರೋಣ ಅಂತ ಅಷ್ಟು ಚೆನ್ನಾಗಿ ತೋರಿಸ್ತೀಯಾ. ನಾನು ಫಸ್ಟ್ ಟೈಮು ಇವ್ರು ದೊಡ್ಡ DOP ಜೊತೆ ನಾನು ಕೆಲಸ ಮಾಡಿರೋದು. ಸೊ ಹಂಗಾಗಿ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇನ್ಯಾರಿದ್ದಾರೆ? ಜಡೇಶ್ ಇನ್ಯಾರಿದ್ದಾರಪ್ಪ? ಓ, ಅಜನೀಶ್ ಲೋಕನಾಥ್ ಅವರು ನನ್ನ ರಚಿತಾರಾಮ್ ಅವರ ಕಾಂಬಿನೇಷನ್ ಜಾನಿ ಎಸ್ ಪಪ್ಪ ಆದಮೇಲೆ ಮತ್ತೆ ನಾನು ಅಜನೀಶ್ ಒಟ್ಟಿಗೆ ಸೇರಿರೋದು. ಹೌದೌದು. ಸೊ ಹಂಗಾಗಿ ಅಜನೀಶಿಗೆ ನಾನು ಯಾವಾಗಲೂ ಹೇಳ್ತಿದ್ದೆ, ಅಜನೀಶ್ ಸಕ್ಕತ್ತಾಗಬೇಕು ಸರಿ ತಿರ್ಗಾ ಈ ಕಾರ್ಯಕ್ರಮ ಅಂತ, ಸಾರಿ ಈ ಪ್ರೋಗ್ರಾಮ್ ಅಂತ. ಡನ್ನೇ ಸೂಪರ್ ಕೆಲಸ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅವರು. ಅದನ್ನು ಬಿಟ್ಟು ಬಂದಂಥ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನನ್ನ ಏನು ಹೇಳಿ, ನಿಮ್ಮ ಪಾದಕ್ಕೆ ನನ್ನ ನಮಸ್ಕಾರ. ಇವತ್ತೆಲ್ಲ ಬಂದು ನಮ್ಮನ್ನು ಹರಿಸಿರೋದಕ್ಕೆ ಯಾವಾಗಲೂ ನಾವು ಕಲಾವಿದರು ಪಡ್ಕೊಳ್ಳೋಂಥ ಆಶೀರ್ವಾದ ಅದೇನೆ. ನಾವು ಯಾವತ್ತೂ ಮರೆಯಲ್ಲ ನಿಮ್ಮನ್ನು, ಸದಾ ನಿಮಗೆ ಚಿರಋಣಿಯಾಗಿರ್ತೀವಿ. ಮತ್ತೊಮ್ಮೆ ಜಡೇಶ್ಗೆ ನಿಮ್ಗೆ ಹ್ಯಾಟ್ಸ್ ಆಫ್ ಅಂತ, ಪ್ರೊಡ್ಯೂಸರ್ಸ್ಗೆ ಇನ್ನೊಂದ್ಸತಿ ನಿಮಗೆ ಜೈ ಅಂತ, ಮತ್ತಿನ್ನೊಂದು ಸರಿ ಕರೆದು ಊಟ ಹಾಕಿ ಸ್ವಾಮಿ ಅಂತ ಕೇಳ್ಕೋತಾ ಹೀಗೆ ಅವಕಾಶನ ನನಗೆ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಖುಷಿಯಾಗಿರಲಿ, ಎಲ್ಲರ ಮನೇನೂ ತಣ್ಣಗಿರಲಿ, ಅಷ್ಟೇ. ಸಂತೋಷವಾಗಿರಿ ಎಲ್ಲ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಆಲ್ಮೋಸ್ಟ್ ಮುಗೀತು. ಇನ್ನೊಂದು 2 ನಿಮಿಷ ಸರ್. ನಾನು ಆಗ್ಲೇ ಹೇಳ್ತಾ ಇದ್ದೆ, ನೀವು ನೋಡದೇ ಇರೋಂಥ ಗೆಲುವಿಲ್ಲ, ನೀವು ನೋಡದೇ ಇರೋಂಥ ಸೋಲು ಇಲ್ಲ. ಆದ್ರೆ ಯಾವುದೇ ಒಂದು ಸೋಲು ಜೀವನದ ಸೋಲಲ್ಲ ಅಂತ ಬಹಳ ಚೆನ್ನಾಗಿ ಇನ್ಸ್ಪೈರ್ ಮಾಡಿದವ್ರು ನೀವು. ಹಾಗೆ ಯಾರ್ದಾದ್ರೂ ಕಷ್ಟ ಕಣ್ಣೀರು ಅಂದ್ರೆ ಅಲ್ಲೂ ವಿಜಯ್ ಸರ್ ಇರ್ತಾರೆ. ಯಾವ್ದಾದ್ರೂ ಸಿನಿಮಾ ಗೆದ್ದಾಗ ಅವ್ರಿಗೂ ಸಾಥ್ ಕೊಡ್ತಾರೆ. ನಮ್ಮ ಕನ್ನಡ ಸಿನಿಮಾ ಗೆಲ್ತು ಅಂತ ಎಲ್ಲ ವೇದಿಕೆಯಲ್ಲೂ ಕನ್ನಡ ಇಂಡಸ್ಟ್ರಿ ಪರವಾಗಿ ಬಹಳ ಚೆನ್ನಾಗಿ ಸ್ಟ್ಯಾಂಡ್ ತಗೋತಾರೆ, ಒಂದು ಧ್ವನಿ ಆಗ್ತೀರಾ. ಹಾಗಾಗಿ ಕನ್ನಡಿಗರಿಗೆ ನೀವು ಹೆಮ್ಮೆ ಸರ್. ನಿಮ್ಮ ಸಿನಿಮಾ ಗೆದ್ರೆ ನಮ್ಗೆಲ್ರಿಗೂ ನಾವು ಗೆದ್ದ ಹಾಗೆ ಲೆಕ್ಕ. ನಾವು ಕನ್ನಡಿಗರು ಎಲ್ಲೂ ತಲೆ ಬಾಗಬಾರ್ದು, ತಲೆ ಬಾಗಿಲ್ಲ, ಬಾಗೋದು ಇಲ್ಲ ಯಾರಿಗೂ. ಲ್ಯಾಂಡ್ ಲಾರ್ಡ್ ಸಿನಿಮಾ ತಂಡದ ಪರವಾಗಿ ಹಾಗೆ ವಿಜಯ್ ಸರ್ ಅಭಿಮಾನಿ ಬಳಗದ ಪರವಾಗಿ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ಇದೆ. ದಯವಿಟ್ಟು ಅವರು ಮಾತ್ರ ವೇದಿಕೆ ಮೇಲೆ ಬರಬೇಕು. ಒಂದು ಸಹಾಯ ಮಾಡಿ ಪಾಪ. ಇಬ್ರು ಹೆಣ್ಮಕ್ಳು ಬಂದಿದ್ದಾರೆ ನೋಡಿ ಬೌನ್ಸರ್ಸ್ ಅಲ್ಲಿ, ಖುಷಿ ಆಯ್ತು ಪಾಪ. ಬೌನ್ಸರ್ಸ್ ಹೆಣ್ಮಕ್ಳು ರಚಿತಾರಾಮ್ ಪಾಪ ಹೆಣ್ಮಕ್ಳು ಬೌನ್ಸರ್ಸ್ ಆಗಿದ್ದಾರೆ ಇವತ್ತು. ಅಂದ್ರೆ ಬಾ ಮಗು, ಬಾ 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 ಬಾ. ಹಾಗೆ ನಮ್ಮ ಲೇಡಿ ಸೂಪರ್ ಸ್ಟಾರ್ ರಚಿತಾರಾಮ್ ಮೇಡಮ್ ಕೂಡ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. 1 ನಿಮಿಷ, ಯಾರು ವೇದಿಕೆ ಮೇಲೆ ಬೇರೆಯವ್ರು ಬರಬಾರ್ದು. ಆಯ್ತಮ್ಮ, ನಾನು ನೋಡಿದ್ದು. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಬೌನ್ಸರ್ಸ್ ಪಾಪ ಎಲ್ಲ ಕಷ್ಟಪಟ್ಟು ಬರ್ತಾರೆ ಜೀವನ ಮಾಡೋಕ್ಕೆ, ಅದ್ರಲ್ಲಿ ಹೆಣ್ಮಕ್ಳು ಬೌನ್ಸರ್ಸ್ ಬಂದಿದ್ದಾರೆ ನೋಡಪ್ಪ. ನನಗೆ ಸಖತ್ ಖುಷಿ ಆಯಿತು. ರಚಿತಾರಾಮ್ ಅವ್ರು ರೈಟು ಲೆಫ್ಟ್ ನೀವೇನಾ? ನನಗೆ ನಿಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅರಿಸ್ತಾ ಕನ್ನಡೋತ್ಸವ ಶುಭಾಶಯಗಳು ಹೇಳ್ತಾ, ನನಗೆ ನೀವು ಈ ಸ್ಥಾನದಲ್ಲಿ ಬಂದು ನಿಂತಿರೋ ತುಂಬ ಖುಷಿ ಆಯಿತು. ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳಿಗೆ ಮುಂದೆ ಬರಬೇಕು, ಖುಷಿ ಆಗತ್ತಮ್ಮ. ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು, ಮಾಧ್ಯಮದವ್ರಿಗೆ ನನ್ನ ನಮಸ್ಕಾರ, ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು, ಹಾಗೆ ನನ್ನ ತಂಡದಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರ. ನಮ್ಮ ಲ್ಯಾಂಡ್ ಲಾರ್ಡ್ ಟೀಸರ್ ಹೇಗೆ ಅನಿಸ್ತಪ್ಪ? ಹೇಗಿತ್ತು? ಒಂದು ನಿಮಿಷ ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಣ ಅಲ್ವಾ? ಎಲ್ಲರೂ ಸೇರಿ ಕೂಗೋಣ. ಆ್ಯಕ್ಚುಲಿ ವೇದಿಕೆ ಮೇಲೆ ಬಂದಂಥ ಪ್ರತಿಯೊಬ್ಬರಿಗೂ ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಶಿವರಿಂಗ್ ಅನಿಸ್ತಿತ್ತು, ಹಾಗೆ ಏನು ಮಾತಾಡಬೇಕು ಅಂತ ಅನಿಸ್ತಿತ್ತು. ಇವಾಗ ನನಗೂ ಅದೇ ಫೀಲ್ ಆಗಿರೋದು. ಬಂದ ತಕ್ಷಣ ಭಯ ಆಗ್ತಿದೆ ಏನು ಮಾತಾಡೋಣ ಅಂತ. ಬಟ್ ಖುಷಿ ಆಯಿತು ನನಗೆ ಈ ಒಂದು ಸಿನಿಮಾದಲ್ಲಿ ನಾನು ಒಬ್ಬಳಾಗಿದ್ದೀನಿ ಅಂತ ಹೇಳೋದಕ್ಕೆ. ಆ್ಯಂಡ್ ಲ್ಯಾಂಡ್ ಲಾರ್ಡ್ ಸಿನಿಮಾ ನನಗೆ ಫಸ್ಟು ಈ ಒಂದು ಅಪ್ರೋಚ್ ಅಂತ ಬಂದಾಗ ಕತೆ ಹೇಳೋಕ್ಕಿಂತ ಮುಂಚೆ ನನಗೆ ಜಡೇಶ್ ಸರ್ ಹೇಳಿದ್ರು, ಇದು ಒಂದು
ತುಂಬಾ ವಿಭಿನ್ನವಾಗಿರುವಂಥ ಪಾತ್ರ, ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಮಾಡ್ತಿರೋಂಥ ಒಂದು ಪಾತ್ರ ಇದು ಅಂತ. ಅಲ್ಲೇ ನನಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಅದಾದಮೇಲೆ ನನಗೆ ಒಂದು ಮಾತು ಹೇಳ್ತಾರೆ, 18 ವರ್ಷದ ಮಗಳಿಗೆ ನೀವು ತಾಯಿ ಆಗಿರ್ತೀರ ಈ ಸಿನಿಮಾದಲ್ಲಿ ಅಂತ. ಅದು ನನಗೆ ಫಸ್ಟ್ ಸ್ಟ್ರೈಕ್ ಆಗಿದ್ದು, ಈ ಸಿನಿಮಾ ನರೇಷನ್ ನಾನು ಸಂಪೂರ್ಣವಾಗಿ ತಗೋಬೇಕು ಅಂತ. ಸಿನಿಮಾ ಕತೆ ಎಲ್ಲ ನರೇಷನ್ ಆದಮೇಲೆ ನನಗೆ ಹೇಳ್ತಿರ್ಬೇಕಾದ್ರೆ ಮೈ ಜುಮ್ ಅನಿಸ್ತಿತ್ತು. ಬಿಕಾಸ್ ಪ್ರತಿಯೊಂದು ಕತೆ ಕೂಡ ನನಗೆ ಕತೆ ಕೇಳ್ತಿರ್ಬೇಕಾದ್ರೆ ನನ್ನ ವಿಜುವಲೈಸೇಷನಲ್ಲಿ ನನಗೆ ಕನೆಕ್ಟ್ ಆದರು. ಒಂದು ನಿಮಿಷ ಗಲಾಟೆ ಮಾಡಬೇಡಿ ದಯವಿಟ್ಟು, ಅವ್ರು ಮಾತಾಡ್ತಿದ್ದಾರಲ್ವಾ, ಸ್ವಲ್ಪ ಹಿಂದೆ ಹೋಗಿ. ನನ್ನ ವಿಜುವಲೈಸೇಷನಲ್ಲಿ ನನಗದು ಕನೆಕ್ಟ್ ಆದರೆ ಮಾತ್ರ ಆ ಸಿನಿಮಾದಲ್ಲಿ ನಾನು ಮಾಡಿರ್ತೀನಿ ಅಂತ. ಆ ಸಿನಿಮಾ ನನಗೆ ಹತ್ತಿರ ಆಗಿದೆ, ಆ ಸಿನಿಮಾ ನಾನು ಮಾಡ್ತಿದ್ದೀನಿ ಅಂತ. ಬಟ್ ಈ ಸಿನಿಮಾ ನನಗೆ ಕತೆ ನರೇಷನ್ ಆದಮೇಲೆ ನನಗೆ ತುಂಬಾ ಇಷ್ಟ ಆಯಿತು. ಜೊತೆಗೆ ನಾನು ನನ್ನ ಹುಟ್ಟುಹಬ್ಬ ದಿನ ನಾನು ಹೇಳಿದೆ ಅನಿಸುತ್ತೆ, 2 ವ್ಯಕ್ತಿಗಳಿಗೆ ನಾನು ಈ ಒಂದು ಪಾತ್ರದ ಬಗ್ಗೆ ಹೇಳಿದೆ. ಈ ಥರ ಒಂದು ತುಂಬ ಎಕ್ಸೈಟಿಂಗ್ ಕ್ಯಾರೆಕ್ಟರ್ ಬಂದಿದೆ, ಒಂದು ದರ್ಶನ್ ಸರ್ಗೆ ಹಾಗೆ ಇನ್ನೊಂದು ಲೋಕೇಶ್ ಕನಕರಾಜ್ ಅವ್ರಿಗೆ. ಇಬ್ಬರಿಗೂ ಕತೆ ಹೇಳಿದಾಗ ದೇ ಸೆಡ್ ದಯವಿಟ್ಟು ಗೋ ಹೆಡ್ ಅಂತ ಹೇಳಿದ್ರು. ಸೊ ನನಗೆ ಅದೊಂಥರ ಚಾಲೆಂಜಿಂಗ್ ಆಗೇ ಇತ್ತು. ಸೊ ಹಾಗೆ ಆ್ಯಂಡ್ ಈ ಸಿನಿಮಾ ಮೊದಲನೇ ದಿನ ನನಗೆ ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ ನನಗೋಸ್ಕರ ದಯವಿಟ್ಟು ಒಂದು ನಿಮಿಷ ದಯವಿಟ್ಟು ಅವ್ರು ಮಾತಾಡಿ ಮುಗಿಸ್ಬಿಡ್ಲಿ. ನಾನು ಮಾತಾಡಿ ಮುಗಿಸ್ತೀನಿ ತಾಡ್ರಪ್ಪ. ಅವ್ರು ಮಾತಾಡಿ ಮುಗಿಸ್ಲಿ, ಇಲ್ಲ ಅಂದ್ರೆ ಅವರು ಮಾತಾಡ್ತಿರುವಾಗ ಅವ್ರಿಗೆ ಒಂಚೂರು ಅನುವು ಮಾಡ್ಕೊಡೋದು ಅವ್ರಿಗೆ ನಾವು ಕೊಡೋ ಅಂತ ಗೌರವ. ದಯವಿಟ್ಟು ಒಂಚೂರು, ಇಟ್ಸ್ ಅ ರಿಕ್ವೆಸ್ಟ್ ಮಾಡ್ತಾರೆ, ದಯವಿಟ್ಟು ಅವ್ರ ಮಾತು ಮುಗಿಸ್ಬಿಡ್ಲಿ. ನಾನು ಮಾತಾಡಿ ಮುಗಿಸಿದ್ಮೇಲೆ ಎಲ್ಲರೂ ಸೇರಿ ಎಲ್ಲರ ಹೆಸರನ್ನು ಕೂಗೋಣ, ಸರಿನಾ? 1 ನಿಮಿಷ, 5 ನಿಮಿಷ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೋಗ್ಲಾ, ನಿಂತ್ಕೊಳ್ಳ ಇಲ್ಲಾಂದ್ರೆ ಇಲ್ಲೇ ಕುತ್ಕೋಬೋದಾ? ಇಲ್ಲ, ನಿಂತ್ಕೊಂಬೇಡಿ ಮೇಡಮ್, ಲೈಟ್ 1 ನಿಮಿಷ. ಸೊ ಹಾಗೆ 1 ನಿಮಿಷ. ಈ ಸಿನಿಮಾ ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು. ಆ್ಯಂಡ್ ಮೊದಲನೇ ದಿನ ಸತ್ಯವಾಗ್ಲೂ ಹೇಳ್ತೀನಿ, ಪಾತ್ರ ಮೇಕಪ್ ಹಾಕ್ಕೊಂಡು ಫೋಟೋಶೂಟಲ್ಲಿ ಎಲ್ಲ ಚೆನ್ನಾಗಿತ್ತು ನಮಗೆ, ನನ್ನ ಪಾತ್ರ, ನನ್ನ ಲುಕ್ಕು. ಆ್ಯಂಡ್ ಇನ್ಫ್ಯಾಕ್ಟ್ ವಿಜಯ್ ಅವರೊಟ್ಟಿಗೆ ಇದು ನನ್ನ 2ನೇ ಸಿನಿಮಾ, ನಮ್ಮಿಬ್ಬರ ಕಾಂಬಿನೇಷನ್. ಒಂದು ಇದು ಜಾನಿ ಎಸ್ ಪಪ್ಪಾದಲ್ಲಿ ತುಂಬ ಗ್ಲ್ಯಾಮರಸ್ ಆಗಿ ವೆರಿ ಕಮರ್ಷಿಯಲ್, ತುಂಬ ಹ್ಯೂಮರ್ ಇರುವಂಥ ಒಂದು ಸಿನಿಮಾ. ಅದಾದಮೇಲೆ ಲ್ಯಾಂಡ್ ಲಾರ್ಡ್, ನಮ್ಮಿಬ್ಬರನ್ನ ಫಸ್ಟ್ ನಾವು ಫೋಟೋಶೂಟಲ್ಲಿ ನೋಡಿದಾಗ ಹಿ ವಾಸ್ ವೆರಿ ಥ್ರಿಲ್ಡ್. ತುಂಬಾ ಖುಷಿ ಆಯಿತು. ಈ ಪಾತ್ರ ನನಗೆ ಗೊತ್ತಿಲ್ಲ, ನನಗೆ ಒಪ್ಕೊಂಡಾದ್ಮೇಲೆ ನನಗೆ ಖುಷಿ ಆಯಿತು ದಟ್ ಯು ಆರ್ ಪ್ಲೇಯಿಂಗ್ ದ ಕ್ಯಾರೆಕ್ಟರ್. ನೀವು ಒಪ್ಕೊಂಡಿದ್ದು ಅದಾದಮೇಲೆ ಲುಕ್ಕಲ್ಲಿ ಗೆಟಪ್ಪಲ್ಲಿ ನೋಡ್ತಿರೋದು ನನಗೆ ತುಂಬ ಖುಷಿ ಇದೆ. ಸೊ ವೆಲ್ಕಮ್ ಟು ಅವರ್ ಟೀಮ್ ಅಂತ ನನಗೆ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಆ್ಯಂಡ್ ರಿತನ್ಯಾ, ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಫೋಟೋಶೂಟಲ್ಲಿ ನಮ್ಮ 3 ಜನ ಕಾಂಬಿನೇಷನ್ ನನ್ನ ಸ್ವಂತ ಮಗಳು ಥರನೇ ಕಾಣಿಸ್ತಿದ್ರು ರಿತನ್ಯ. ನಮ್ಮ ಇಬ್ಬರು ಕೂತ್ಕೊಂಡಾಗ ನಾನು, ವಿಜಯ್ ಅವರು ಹಾಗೆ ನಮ್ಮ ಹಿಂದೆ ಅವರ ಮಗಳು ಇದ್ದರು. ಸೊ ಫ್ರೇಮಲ್ಲಿ ಇಟ್ ವಾಸ್ ಲೈಕ್ ಪರ್ಫೆಕ್ಟ್. ತುಂಬ ಚೆನ್ನಾಗಿ ಅನಿಸ್ತು ಫ್ರೇಮ್ ನೋಡ್ತಿರ್ಬೇಕಾದ್ರೆ. ಬಟ್ ಶೂಟಿಂಗ್ ಮೊದಲನೇ ದಿನ ನಾನು ಇದನ್ನು ಗಿವ್ ಅಪ್ ಮಾಡ್ತಿದ್ದೆ, ನಾನು ಮಾಡಲ್ಲ ಈ ಸಿನಿಮಾ. ಬಟ್ ಯಾಕೆ ಅಂದರೆ ಆ ಒಂದು ಭಾಷೆ ಕೋಲಾರ ಸ್ಲ್ಯಾಂಗಲ್ಲಿರುತ್ತೆ, ನನಗದು ತುಂಬಾ ಕಷ್ಟ ಆಯಿತು ಅದನ್ನು ತಗೊಳ್ಳೋದಕ್ಕೆ. ಇನ್ಫ್ಯಾಕ್ಟ್ ನನ್ನ ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆಲ್ರಿಗೂ ಫಾರ್ ಎವರ್ ಥ್ಯಾಂಕ್ ಯು. ವಾಟ್ ಎವರ್ ಕ್ರೆಡಿಟ್ಸ್ ನನಗೆ ಈ ಸಿನಿಮಾದಲ್ಲಿ ಏನೇ ಬಂದಿದ್ರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೆ ವಿಜಯ್ ಸರ್ಗೆ ನಾನು ಈ ಒಂದು ಕ್ರೆಡಿಟ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನನ್ನ ಶೂಟಿಂಗ್ ಟೈಮಲ್ಲಿ ಇವರಿಬ್ಬರೂ ಸಹ ತುಂಬಾ ಸಪೋರ್ಟಿವ್ ಆಗಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿಜಯ್ ಅವರೇ. ಹಾಗೆ ಆ್ಯಂಡ್ ಫಸ್ಟ್ ಡೇ ಹೇಳಿದ್ನಲ್ಲ, ಫಸ್ಟ್ ಡೇ ನಾನು ಇದನ್ನು ಗಿವ್ ಅಪ್ ಮಾಡಿದೆ. ನಾನು ಮಾಡೋಲ್ಲಪ್ಪ, ಈ ಸಿನಿಮಾ ತುಂಬ ಕಷ್ಟ ಆಗ್ತಿದೆ. ಫಿಸಿಕಲ್ ಸ್ಟ್ರೆಸ್ ಅನ್ನೋದಕ್ಕಿಂತ ಮೆಂಟಲ್ ಸ್ಟ್ರೆಸ್ ಜಾಸ್ತಿ. ಆ ಪದಗಳು ಹಾಗೆ ಬರಬೇಕು, ತುಂಬಾ ಕಷ್ಟ ಆಯಿತು. ಬಟ್ 2ನೇ ದಿನಕ್ಕೆ ಅನಿಸ್ತು ನನಗೆ ಒಬ್ಬ ಕಲಾವಿದೆ ಆಗಿ ಪ್ರತಿಯೊಂದು ಪಾತ್ರನೂ ಚಾಲೆಂಜಿಂಗಾಗಿ ತೊಗೊಳ್ಳೇಬೇಕಾಗತ್ತೆ. ಹಾಗೆ ಇದನ್ನು ನಾನು ತುಂಬ ಚಾಲೆಂಜಿಂಗಾಗಿ ತೊಗೊಂಡಿದ್ದೀನಿ, ಮಾಡಲೇಬೇಕು. ಐ ಥಿಂಕ್ ನಾನು ಮಾಡಿಲ್ಲ ಅಂದರೆ ಇದು ನನಗೇ ಅದು ಒಂಥರ ಅವಮಾನ ಅಂತ ಅನಿಸ್ತು. ಸೆಕೆಂಡ್ ಡೇಯಿಂದ ನಾನು
ವ್ಯಾನಿಟಿಯಿಂದ ಆಚೆ ಬರ್ತಾನೆ ಐ ಡೋಂಟ್ ನೋ, ಯಾವುದೋ ಒಂದು ಎನರ್ಜಿ ಹೆಂಗಿತ್ತೋ ಹಿಂಗೆ ಅನಿಸ್ತೋ ನನಗೆ ಗೊತ್ತಿಲ್ಲ. ಇಲ್ಲ ಇವ್ರು ಕೊಟ್ಟಂಥ ನನ್ನ ಎಂಟೈರ್ ತಂಡ ಕೊಟ್ಟಂಥ ಸಪೋರ್ಟ್ ನನಗೆ ಈ ಒಂದು ಪಾತ್ರ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ನನಗೆ ಇನ್ನೂ ನಾನು ನೋಡಿಲ್ಲ ಆ ಸಿನಿಮಾನ. ಬಟ್ ಈ ಒಂದು ಸಿನಿಮಾ ನನ್ನ ಕರಿಯರಲ್ಲಿ ಬುಲ್ಬುಲ್ ಆದಮೇಲೆ ಈ ಸಿನಿಮಾ, ಆಯುಷ್ಮಾನ್ ಭವ, ಇಲ್ಲ ನಮ್ಮ ಮಾನ್ಸೂನ್ ರಾಗ, ಪುಷ್ಪಕ ವಿಮಾನ, ಹಲವಾರು ಸಿನಿಮಾಗಳ ಜೊತೆ ಈ ಸಿನಿಮಾ ನನ್ನ ಜೀವನದಲ್ಲಿ, ನನ್ನ ವೃತ್ತಿ ಜೀವನದಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಈ ಒಂದು ಪಾತ್ರ ನನಗೆ ತುಂಬಾ ಇಷ್ಟ ಆಗಿರುವಂಥ ಪಾತ್ರ. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಹೇಳ್ಬೋದಾ? ಹೇಳ್ಬೋದು. ನಿಂಗವ್ವ ಹಾಗೆ ಚೆನ್ನಾಗಿತ್ತು ಸಿನಿಮಾ. ನಾವು ಶೂಟಿಂಗ್ ಮಾಡಬೇಕಾದ್ರೆ ಇನ್ನೂ ಹಲವಷ್ಟು ಕಾರ್ಯಕ್ರಮಗಳಿದೆ. ಎಲ್ಲ ಒಂದೇ ದಿನ ಹೇಳಿಬಿಟ್ರೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದಲ್ಲಿ ಇದ್ದಾಗ ನಾನು ವೇದಿಕೆ ಮೇಲೆ ಕರೆದ್ರೆ ಕಷ್ಟ ಆಗುತ್ತೆ ನನಗೆ ಮಾತಾಡೋದಕ್ಕೆ, ಎಲ್ಲ ಇವತ್ತು ಮುಗಿಸಿದ್ರೆ. ಸೊ ಒಂದಷ್ಟು ವಿಷಯಗಳನ್ನ ನಾನು ಇಟ್ಕೊಂಡಿರ್ತೀನಿ. ಬಟ್ ಈ ಸಿನಿಮಾ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ನಾನು ನಿಮಗೆ ಎಲ್ರಿಗೂ ತಿಳಿಸಿದ್ದೀನಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ 23ನೇ ತಾರೀಕು ಜನವರಿ 2026 ಸಿನಿಮಾ ರಿಲೀಸ್ ಆಗ್ತಿದೆ. ವಿಜಯ್ ಸರ್ ಅವರ ಬರ್ತ್ಡೇ ವೀಕ್. ಆ್ಯಂಡ್ ನನ್ನ ಕಡೆಯಿಂದ ಇಡೀ ನಮ್ಮ ಲ್ಯಾಂಡ್ ಲಾರ್ಡ್ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಹಾಗೆ ಈ ಸಿನಿಮಾ ರಿಲೀಸ್ ಆದಾಗ ಖಂಡಿತವಾಗ್ಲೂ ಹೇಳ್ತೀನಿ, ನಮ್ಮ ಪ್ರೊಡ್ಯೂಸರ್ ಸತ್ಯಪ್ರಕಾಶ್ ಸರ್ ಹೇಳ್ದಂಗೆ ಈ ಸಿನಿಮಾ ನಿಮ್ಗೆ ಎಲ್ರಿಗೂ ಡಿಸಪಾಯಿಂಟ್ ಅಂತೂ ಆಗಲ್ಲ. ಈ ಸಿನಿಮಾದಲ್ಲಿ ಒಂದು ವಿಷಯ ಇದೆ ಆ್ಯಂಡ್ ತುಂಬ ಕಲ್ಟ್ ಆಗಿರೋವಂಥ ಒಂದು ಸಿನಿಮಾ, ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ ಅಂತ ಪದ ಯೂಸ್ ಮಾಡಲ್ಲ. 100% ಇಷ್ಟ ಆಗತ್ತೆ ಈ ಸಿನಿಮಾ. ಆ್ಯಂಡ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಕೂಗ್ರಪ್ಪ, ಇವಾಗ ಕೂಗ್ರಿ. ಧನ್ಯವಾದಗಳು ಮೇಡಮ್. ಆ್ಯಂಡ್ ಒಂದು ನಿಮಿಷ ನಾನು ವೇದಿಕೆ ಮೇಲೆ ಬಂದ ತಕ್ಷಣ ಪ್ರತಿಯೊಬ್ಬರಿಗೂ ರಾಜ್ಯೋತ್ಸವದ ವಿಷಸ್ ನಾನು ತಿಳಿಸ್ಲಿಲ್ಲ. ಬಿಕಾಸ್ ನವೆಂಬರ್ 1ನೇ ತಾರೀಕು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ, ನವೆಂಬರ್ 1ಕ್ಕೆ ಮಾತ್ರ ನಮ್ಮ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡೋದು, ಬಾವುಟ ಇಟ್ಕೊಳ್ಳೋದು, ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳೋದಲ್ಲ. 365 ಡೇಸ್ ನಾವು ಕನ್ನಡದವ್ರ ಆಗಿ ಪ್ರತಿದಿನ ನಾವು ಸೆಲೆಬ್ರೇಟ್ ಮಾಡುವಂಥದ್ದು ಈ ಒಂದು ದಿನ. ಹಾಗೆಯೇ ನನ್ನ ವಿಶಸ್ ಹೊರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಭಾಷೆನ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾತಾಡ್ತಿರೋರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು. ಎಲ್ಲರಿಗೂ ಆಗಮಿಸಿದ ವಾಣಿಜ್ಯ ಮಂಡಳಿಯಿಂದ ಅಧ್ಯಕ್ಷರು ಮತ್ತು ಗಣೇಶ್ ಸರ್, ಸುರೇಶ್ ಸರ್, ಆರ್ ಎಸ್ ಗೌಡ್ರು ಎಲ್ಲರಿಗೂ ಧನ್ಯವಾದಗಳನ್ನು ಕೇಳ್ಕೊತೀನಿ. ಮತ್ತು ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಹೇಳ್ತಾ, ನನಗೆ ತುಂಬ ಮಾತಾಡೋಕ್ಕೆ ಬರಲ್ಲ, ಟ್ರೈ ಮಾಡ್ತೀನಿ. ತುಂಬ ಇದ್ದಾವೆ, ಮುಂದಿನ ದಿನಗಳಲ್ಲೇ ಹೇಳ್ತಾ ಹೋಗ್ತೀನಿ. ಇವಾಗ ಫಸ್ಟ್ ಟೀಸರ್ ಇದಾಯಿತು, ಬರ್ತಡೇ ದಿನ ನಮ್ಮ ಲೇಡಿ ಸೂಪರ್ ಸ್ಟಾರ್ ರಚಿತಾ ಮೇಡಮ್ದು ಒಂದು ಬಿಟ್ಟಿದೆ. ಆವಾಗ ತುಂಬ ಅದ್ಭುತವಾದ ರೆಸ್ಪಾನ್ಸ್ ಬಂತು. ಸೊ ಅದರಿಂದ ನನಗೆ ಜವಾಬ್ದಾರಿ ಹೆಚ್ಚಾಗಿ ಹೀರೋದು ಮತ್ತೆ ನಾನು ಯಾವ ಥರ ಬಿಡಬೇಕಂತ ಅಲ್ಲಿಂದ ವರ್ಕ್ ಮಾಡಿ ಈ ಥರದೊಂದು ಟೀಸರ್ ಬಿಟ್ಟೆ. ಆಗಲೇ ನನಗೆ ತುಂಬ ಫೋನ್ ಎಂಗೇಜ್ ಬರ್ತಾಯಿತ್ತು, ಅಂದರೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಟೀಸರ್ ಬಗ್ಗೆ. ಸೊ ಇದೆಲ್ಲ ಕ್ರೆಡಿಟ್ ವಿಜಯ್ ಸರ್ಗೆ ಸೇರುತ್ತೆ, ಯಾಕಂದರೆ ಅವ್ರು ನನಗೆ ಅಷ್ಟು ಬೆನ್ನೆಲುಬಾಗಿ ಈ ಸಿನಿಮಾ ಮಾಡೋಕ್ಕೆ ನಿಂತಿದ್ದರು. ಸೊ ಥ್ಯಾಂಕ್ ಯು ವಿಜಯ್ ಸರ್. ಎಲ್ಲಿಂದ ಮತ್ತು ಎಲ್ಲರೂ ಕಲಾವಿದರಿಗೂ ಥ್ಯಾಂಕ್ಸ್. ಅಂದರೆ ಇದರಲ್ಲಿ ತುಂಬ ಅಂದರೆ ಬಹುಶಃ ಒಂದು 50ರಿಂದ 60 ಕಲಾವಿದರು, ರಂಗಭೂಮಿ ಮತ್ತು ಸಿನಿಮಾ ಕಲಾವಿದರು ಇದರಲ್ಲಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಅದನ್ನು ರಿವೀಲ್ ಮಾಡ್ತಾ ಹೋಗ್ತೀನಿ. ಇವಾಗ ಸದ್ಯದಲ್ಲಿ ಅಭಿಷೇಕ್ ದಾಸ್ ಮತ್ತು ವಜ್ರಧೀರ್, ರಾಕೇಶ್, ಮಿತ್ರ ಸರ್, ಆಮೇಲೆ ಅವಿನಾಶ್ ಸರ್, ಅಚ್ಯುತ್ ಸರ್, ರಿತನ್ಯ ಮತ್ತು ನಮ್ಮ ಶಿಶಿರ್, ಇಷ್ಟು ಈಗ ತಾನೇ ರಿವೀಲ್ ಮಾಡಿದ್ದೀನಿ. ಇವರೆಲ್ಲ ಅಂದರೆ ಇದರಲ್ಲಿ ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರನೂ ತುಂಬ ಇಂಪಾರ್ಟೆಂಟ್ ಆಗಿ ರೋಲ್ ಮಾಡುತ್ತೆ. ಯಾವ ಪಾತ್ರಗಳು ಒಂದು ಇನ್ಕಂಪ್ಲೀಟ್ ಇರಲ್ಲ, ಎಲ್ಲರದ್ದು ಒಂದು ಕಂಪ್ಲೀಟಾಗಿ ಹೋಗುತ್ತೆ. ಅದು ತುಂಬ ಪಾತ್ರಗಳು ಈ ಸಿನಿಮಾದಲ್ಲಿದೆ. ಇದು ಒಂಥರ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು, ಯಾಕಂದರೆ ಎಲ್ಲ ಪಾತ್ರಗಳು ಒಂದು ಸರ್ಕಲ್ ಆಗಿ ಮುಗಿಯುವಂಥದ್ದು. ಸೊ ಈ ಸಿನಿಮಾದ ಅದು ವಿಶೇಷ. ಹಾಗೆ ನಮ್ಮ ಟೆಕ್ನಿಷಿಯನ್ ಸ್ವಾಮಿ ಅವರು ತುಂಬ ಅದ್ಭುತವಾಗಿ ನನಗೆ ಜೊತೆಯಾಗಿ ನಿಂತು ಬೆನ್ನೆಲುಬಾಗಿ ಅಂದರೆ ನಾನು ಇದಕ್ಕೂ ಮುಂಚೆ ಈ ಕ್ಯಾನ್ವಾಸ್ ಮಾಡಿರಲಿಲ್ಲ.
ನನಗೆ ಸ್ವಾಮಿಯವರು ಇದಕ್ಕೆ ಮುಂಚೆ ಅವರು ಬಜರಂಗಿ, ವೇದ, ಆಮೇಲೆ ಇವಾಗ ಬಾಗಿ 4 ಇದೆಲ್ಲ ಅವರು ಈ ಕ್ಯಾನ್ವಾಸ್ ಆಲ್ರೆಡಿ ಮಾಡಿದ್ರಿಂದ ಅವ್ರು ನನ್ನ ಜೊತೆಯಾಗಿರೋದ್ರಿಂದ ನನಗೆ ತುಂಬ ಸ್ಟ್ರೆಂತ್ ಈಸಿ ಆಯಿತು. ಅಂದರೆ ನನಗಿದು ಮೊದಲನೇ ಸಾರಿಗೆ ತುಂಬ ಈಸಿ ಆಯಿತು. ಥ್ಯಾಂಕ್ ಯು ಸ್ವಾಮಿಯವರೇ. ಆಮೇಲೆ KM ಪ್ರಕಾಶ್ ಎಡಿಟ್ರು, ತುಂಬ ನನಗೆ ಇವಾಗ ಟ್ರಿಮ್ಮಿಂಗ್ ನಡೀತಾ ಇದೆ. ಅವರು ತುಂಬ ಖುಷಿಯಿಂದ ಮಾಡ್ತಿದ್ದಾರೆ. ಯಾಕೆಂದರೆ ನಾನು ಸಿನಿಮಾ ಮಾಡಿ ಅವ್ರಿಗೆ ಕೊಟ್ಬಿಟ್ರೆ ಆ ಸಿನಿಮಾನೇ ಬೇರೆ ಲೆವೆಲ್ಗೆ ತಗೊಂಡೋಗ್ತಾರೆ. ಸೊ ಅದೊಂದು ನಂಬಿಕೆ ನನಗೆ KM ಪ್ರಕಾಶ್ ಮೇಲೆ. ಆಮೇಲೆ ನನ್ನ ದೋಸ್ತು ಸುಧಾಕರ್ ಇದರಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ಕೆಲಸ ಮಾಡ್ತಿದ್ದಾರೆ ಪ್ರತಿಯೊಂದು ಹಂತದಲ್ಲಿ. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ. ಆಮೇಲೆ ನನ್ನ ಫೈಟ್ ಮಾಸ್ಟರ್ ಆಗಿರ್ಬೋದು, ನನ್ನ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ನಾಗೇಂದ್ರ ಸರ್, ಎಲ್ಲರೂ ನನ್ನ ಜೊತೆಗೆ ನಿಂತು ಈ ಥರದ್ದು ಒಂದು ಸಿನಿಮಾ ಮಾಡೋಕ್ಕೆ ಇದು ಕೊಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಡೈರೆಕ್ಷನ್ ಟೀಮ್, ನನ್ನ ಸಂತು, ಅವಿನಾಶ್, ಅನಂತ್, ಆಕಾಶನ್ ಆ್ಯಂಡ್ ದೇವರಾಜ್ ಎಲ್ಲರೂ ನನ್ನ ಜೊತೆಗೆ ನಿಂತು ಈ ಥರದೊಂದು ಸಿನಿಮಾ, ಅಂದರೆ ಇದು ತುಂಬ ಬಿಗ್ ಕ್ಯಾನ್ವಾಸ್ ಸಿನಿಮಾ. ಯಾಕಂದರೆ 80s ಕಾಲಘಟ್ಟ ಕಟ್ಟೋಕ್ಕೆ ತುಂಬ ಒದ್ದಾಡಿದ್ದೀವಿ ಟೆಕ್ನಿಷಿಯನ್ಸ್. ಸೊ ನೀವು ಆ ಲೋಕಕ್ಕೆ, ಅಂದರೆ ಆ ಊರನ್ನ ನೀವೇ ಕಣ್ಣಾರೆ ನಾವು ಅಲ್ಲಿದ್ದೀವೇನೋ ಅನ್ನೋ ಲೆವೆಲ್ಗೆ ಒಂದು ಕಟ್ಟಿಕೊಟ್ಟಿದ್ದೀವಿ, ಆ ಒಂದು ಪ್ರಯತ್ನ ಮಾಡಿದ್ದೀವಿ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ಮುಂದಿನ ದಿನಗಳಲ್ಲಿ ನಿಮಗೆ ಸಾರಿ, ನಮ್ಮ ಅಜನೀಶ್ ಮ್ಯೂಸಿಕ್ ಮರ್ತು ಬಿಟ್ಟೆ ನಾನು. ಸೊ ಅವ್ರು ನನ್ನ ಜೊತೆ ಜೆಂಟ್ಲ್ಮ್ಯಾನ್ನಿಂದ ಒಳ್ಳೆ ಕಾಂಬಿನೇಷನ್. ನನ್ನ ಜೆಂಟ್ಲ್ಮ್ಯಾನಲ್ಲಿ ಮರಳಿ ಮನಸ್ಸಾಗಿದೆ, ಬಿಗ್ ಸಕ್ಸಸ್, 100 ಮೇಲೆ ಹೋಗಿದೆ. ಅದಾದಮೇಲೆ ಗುರು ಶಿಷ್ಯರು, ಆಣೆ ಮಾಡಿ ಹೇಳ್ತೀನಿ, ಅದು ಒಂದು ಸಕ್ಸಸ್ ಆಗಿದೆ. ಇದು ಯಾಟ್ರಿಕ್ ಕಾಂಬಿನೇಷನ್ಸ್, ನಂದು ಮತ್ತು ಅಜನೀಶ್ ಅವ್ರದ್ದು ಯಾಟ್ರಿಕ್ ಕಾಂಬಿನೇಷನ್. ಒಂದಂತೂ ಹೇಳ್ತೀನಿ, ರಚಿತಾ ಮೇಡಮ್ ಮತ್ತು ವಿಜಯ್ ಸರ್ದು ಒಂದು ಕಾಂಬಿನೇಷನ್ ಸಾಂಗ್ ಇದೆ, ಅದು 2026 ಸೂಪರ್ ಹಿಟ್ ಸಾಂಗ್ ಅಂತ ಇವಾಗಲೇ ಹೇಳ್ತೀನಿ ನಾನು. ಯಾಕಂದ್ರೆ ತುಂಬ ಅದ್ಭುತವಾಗಿ ಇದು ಮಾಡಿದ್ದಾರೆ. ಯಾಕಂದರೆ ಯೋಗರಾಜ್ ಭಟ್ರು ಲಿರಿಕ್ಸ್ ಬರೆದಿದ್ದಾರೆ. ಅದು ಬರಿತಿರುವಾಗಲೇ ನಾವು ತುಂಬ ಎಂಜಾಯ್ ಮಾಡಿದ್ವಿ ಈ ಸಾಂಗ್ ಬಗ್ಗೆ. ಸೊ ಗೊತ್ತಾಗುತ್ತೆ ನಮಗೆ ಅದೊಂದು ವೈಬ್. ಮುಂದಿನ ದಿನಗಳಲ್ಲಿ ಆ ಸಾಂಗ್ ಬಿಡುಗಡೆ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು ಪ್ರೊಡ್ಯೂಸರ್. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅನ್ನದಾತರು, ನಮ್ಮ ನಿರ್ಮಾಪಕರು ಸತ್ಯ ಸರ್ ಆ್ಯಂಡ್ ಹೇಮಂತ್. ನಾವು ಆ್ಯಕ್ಚುಲಿ ಸೂರಜ್ ಸರ್ ಅಂತ ನನಗೆ ಅಭ್ಯಾಸ. ಸೊ ಇದಕ್ಕೆ ಮೇಯ್ನ್ ಅಂತಂದರೆ, ನಾನು ಸ್ಕ್ರಿಪ್ಟ್ ಬರೆದ ಮೇಲೆ ತುಂಬ ದೊಡ್ಡ ಕ್ಯಾನ್ವಾಸ್ ಇರೋದ್ರಿಂದ ತುಂಬ ಜನಗಳನ್ನ, ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿದ್ದು ಉಂಟು. ಸೊ ಈ ಕ್ಯಾನ್ವಾಸಿಗೆ ಅಷ್ಟು ಜನ ಸ್ವಲ್ಪ ಮುಂದೆ ಬರೋಕ್ಕೆ ಹಿಂದೆ ನೋಡ್ತಾಯಿದ್ರು. ಬಟ್ ಸತ್ಯಪ್ರಕಾಶ್ ಸರ್ ಹೇಳಿದಾಗ ಅವರು ಒಂದೇ ಮಾತು ಹೇಳಿದ್ದು, ಕತೆ ಅವರು ತಂದೆ ಮಗ ಇಬ್ಬರು ಸೇರಿ ಮಾತಾಡಿಕೊಂಡು ನಾವು ಮಾಡ್ತೀವಿ. ಅವ್ರು ಹೇಳಿದ್ದು ಇದು, ನೀನು ಈ ಸಿನಿಮಾಗೆ ಏನು ಬೇಕೋ ಅದು ತೊಗೊಂಡು ನೀವು ಮಾಡಪ್ಪ, ನಾವು ಒಂದು ಪ್ರಶ್ನೆನೂ ಮಾಡಲ್ಲ ಅಂತ ಹೇಳಿದ್ರು. ಸೊ ಅದೇ ಮಾತಿನ ಪ್ರಕಾರ ಅವ್ರು ಇಲ್ಲಿವರೆಗೂ ಮಾಡ್ತಾ ಬಂದಿದ್ದಾರೆ. ಸೊ ಈ ಒಂದು ಸಿನಿಮಾ ಬರೋಕ್ಕೆ ಅವರು ಮುಖ್ಯ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಥ್ಯಾಂಕ್ ಯು ಸೂರಜ್ ಸರ್, ಥ್ಯಾಂಕ್ ಯು ಸತ್ಯಪ್ರಕಾಶ್ ಸರ್. ಮತ್ತು ನನಗೆ ಎಲ್ಲದಕ್ಕಿಂತ ಇನ್ನೊಂದು ವಿಶೇಷ ರಚಿತಾ ಮೇಡಮ್ ಅವ್ರದ್ದು ಏನಂದರೆ, ಅವ್ರನ್ನ ಈ ಪಾತ್ರ ಒಪ್ಸೋದಿದೆಯಲ್ಲ, ನನಗೆ ಫಸ್ಟ್ ಆಫ್ ಆಲ್ ಹೋಗಿ ಕೇಳೋಕ್ಕೆ, ಮೇಡಮ್ ನೀವು ಇದರಲ್ಲಿ ಈ ಏಜು ಒಂದು ಮಗುವಿನ ತಾಯಿ ಕಾಣಿಸ್ಕೊಳ್ತೀರಂತ ಎಲ್ಲಿ ಹೊಡೆದ್ಬಿಡ್ತಾರೋ ನನಗೆ ಅಂತ ಭಯ ಇತ್ತು. ಏನು ಹೋಗಿ ಒಬ್ಬ ಮಗುವಿನ ತಾಯಿ ಕೇಳ್ತಾರೆ ಏನಿದು ಅಂತ. ಬಟ್ ಅವರು ತಗೊಂಡಿದ್ದು ಒಂದು ಹೆಲ್ತಿಯಾಗಿ ತಗೊಂಡಿದ್ದು ಕರೆಕ್ಟ್. ಜಗೇಶ್ ಸರ್, ನಾನು ಈ ಟೈಮಲ್ಲಿ ಏನೋ ಒಂದು ಬೇರೆ ಯೋಚನೆ ಮಾಡ್ತಾಯಿದ್ದೆ. ಈ ಪಾತ್ರ ನನಗೆ ಅಂದರೆ ಅವರು ಮಾಡೋಕ್ಕೆ ಒಪ್ಕೊಂಡ್ರು. ಅವ್ರ ಪ್ರಶ್ನೆ ಏನು ಕೇಳಿದ್ರು ಅಂದರೆ, ಇದು ನಿಮಗೆ ನಂಬಿಕೆ ಇದ್ದರೆ ನೀವು ಮಾಡಿ ಅಂತ. ಇಲ್ಲ ಮೇಡಮ್, ನನಗೆ ಅನಿಸ್ತಾ ಇದೆ ನೀವು ಇದು ಮಾಡ್ತೀರಾ ಅಂತ. ಬಟ್ ಅವರು ಸೆಟ್ಟಿಗೆ ಬಂದಾಗ, ನಾವು ಸೆಟ್ಟಲ್ಲಿ ಯಾರನ್ನಾದ್ರೂ ಕೇಳಿ ಪ್ರತಿ ಸೀನು ಅವರು ಸೀನ್ಗೆ ವಿಸಲ್ ಹೊಡ್ತಾಯಿದ್ರು. ಅದೇ ನಮಗೆ ಸಕ್ಸಸ್. ಸೊ ಅವ್ರ ಡೈಲಾಗ್ ಬಂತಂದರೆ ಆ ಥರ. ಮತ್ತು ಆ ಕ್ಯಾರೆಕ್ಟರ್ ಆಗಿತ್ತು ಅಂದರೆ ಅವ್ರ ಎಂಟ್ರಿನೇ ಒಂದು ಫೈರ್, ಪ್ರತಿ ಸೀನು ಫೈರ್ ಎಂಟ್ರಿ ಅವ್ರದ್ದು. ನಾವೇನು ಟೀಸರಲ್ಲಿ ತೋರಿಸಿದ್ವಿ ಆ ಥರ. ಆಮೇಲೆ ವಿಜಯ್ ಸಾರ್ದಂತೂ ಕೇಳೋಂಗಿಲ್ಲ. ಅವ್ರ ಅಭಿಮಾನಿಗಳಾಗಿ, ನಾನೊಬ್ಬ ಅಭಿಮಾನಿಯಾಗಿ ಬೇರೆ ಒಂದು ರೂಪ್ ಮುಟ್ಟುತ್ತೆ ಬಿಡಿ. ಅವ್ರದ್ದು ಎಲಿವೇಶನ್ ಸೀನ್ಸ್ ಆಗಿರ್ಬೋದು, ಅವ್ರ ಡೈಲಾಗ್ಸ್ ಆಗಿರ್ಬೋದು, ಅವ್ರ ಫೈಟ್ಸ್ ಆಗಿರ್ಬೋದು, ತುಂಬ ಇದೆ. ಇನ್ನು ಎಮೋಷ್ನಲ್ ಪಾರ್ಟ್ ಅಂತ ಬಂದುಬಿಟ್ಟು, ತಾಯಿ ಮಗನಾಗಿ ವಿಜಯ್ ಸರ್ ನಟಿಸಿದ್ದಾರೆ, ಮಗಳ ತಂದೆಯಾಗಿ ವಿಜಯ್ ಸರ್ ತುಂಬ ಅದ್ಭುತವಾಗಿ ಎರಡು ಪಾತ್ರಗಳನ್ನು, ಒಂದು ತಾಯಿ ಅಲ್ಲಿ ಕನಸು, ಮಗಳ ಒಂದು ದೂರದೃಷ್ಟಿ, ಎರಡು ಅದ್ಭುತವಾಗಿ ಅವರು ಅಂದರೆ ಎರಡು ಪಾತ್ರ ಮಗ ಆಗಿ ತಂದೆಯಾಗಿ ನಿಭಾಯಿಸಿದ್ದಾರೆ. ತುಂಬ ಒಂದು ಸ್ಪೆಷಲ್ಲು. ಅದನ್ನು ಅವರು
ಈ ಸಿನಿಮಾದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಲಗ ವಿಜಯ್ ಸರ್ ಬರ್ತ್ಡೇ ಇದೆ. ಆ ಬರ್ತ್ಡೇಗೆ ನಾನು ಬರಬೇಕು ಅನ್ನೋದು ನನ್ನ ಆಸೆ ಇತ್ತು. ಸೊ ನಾನು ಅದಕ್ಕೋಸ್ಕರ ಜಾನ್ವರಿ ಬರ್ತ್ಡೇಗೆ ನಾವೆಲ್ಲ ಅಭಿಮಾನಿಗಳು ಸೇರಿ ಅವತ್ತು ಅವ್ರದ್ದು ಸೆಲೆಬ್ರೇಟ್ ಮಾಡಿ 23ಗೆ ಮತ್ತೆ ಸಿನಿಮಾ ಥಿಯೇಟ್ರಲ್ಲಿ ಸೇರಿಸಿ ಒಂದು ದೊಡ್ಡ ಅವ್ರ ಹುಟ್ಟುಹಬ್ಬನ ಈ ಸಿನಿಮಾನ ಒಂದು ದೊಡ್ಡ ಸಕ್ಸಸ್ ಮಾಡೋದ್ರ ಮೂಲಕ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಇದು ಮಾಡ್ತಿದ್ವಿ. ನನಗೆ ಭಾಳ ಖುಷಿ ಇದೆ ಅವ್ರ ಬರ್ತ್ಡೇ ದಿನದಂದು ಬರೋದು. ಸೊ ಒಳ್ಳೆ ಅದ್ಭುತವಾದ ಒಂದು ಡೇಟ್. ಈ ಡೇಟ್ ನನಗೆ ಮಿಸ್ ಮಾಡ್ಕೊಳ್ಳೋಕೆ ರೆಡಿ ಇರಲಿಲ್ಲ. ನಾನು ಈ ಮುಂಚೆಗೆ ಬರಬೇಕಿತ್ತು, ಬಟ್ 23rd ಯಾಕೆಂದರೆ ಅವ್ರ ಬರ್ತ್ಡೇ ದಿನವೇ ಬರಬೇಕು ಅನ್ನೋದು ನನಗೆ ಒಂದು ಕನಸಿತ್ತು. ನಾನು ನಿರ್ಮಾಪಕರ ಹತ್ರ ಹೇಳಿದಾಗ ತುಂಬ ಒಳ್ಳೆ ಡೇಟ್ ಅದು. ಬರ್ತ್ಡೇ ಹೀರೋ ಬರ್ತ್ಡೇನ ನಾವು ಒಂದು ಸಿನಿಮಾ ಮಾಡೋದು ಒಳ್ಳೆಯದು. ಆ ಡೇಟೇ ಫಿಕ್ಸ್ ಮಾಡೋಣ ಅಂತ ಈ ಒಂದು ಜಾನ್ವರಿ 23 ದಿನಾಂಕನ ಫಿಕ್ಸ್ ಮಾಡಿದ್ವಿ. ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಮಾಸ್ತಿ ಆ್ಯಂಡ್ ಶ್ರೀಕಾಂತ್. ಥ್ಯಾಂಕ್ ಯು ಮಿತ್ರ ಸರ್. ಥ್ಯಾಂಕ್ ಯು ಎಲ್ಲರಿಗೂ. ಹೇಳಿ. ಒಂದು ಪ್ರಶ್ನೆ ಇದೆ ಅಂತ. ಒಂದು ಈ ಮೈಕ್ ಕೊಟ್ಬಿಡಿ, ಬೇಗ ಬೇಗ ಆಮೇಲೆ ಮಾತಾಡ್ಬೋದಲ್ಲ. ನಾನು ಸುಮ್ಮನೆ ಪೀಟಿಕೆ ಆಮೇಲೆ ಸ್ಟೇಜ್ ಮೇಲೆ ಬರ್ತೀವಿ. ಸರ್, ನಿಮ್ಮ ಕಾಟೇರ ಇರ್ಬೋದು ಅಥವಾ ಈಗ ಲ್ಯಾಂಡ್ ಲಾರ್ಡ್ ಟೀಸರ್ ನೋಡಿದಂಥ ಸಂದರ್ಭದಲ್ಲಿ KV ರಾಜು ಅವರ ಸಿನಿಮಾಗಳನ್ನ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸ್ತೀರಾ? ಎಸ್ ಸರ್. ಯಾವ ಕಾರಣಕ್ಕೆ ಈ ರೀತಿಯಾದಂಥ ಥಾಟ್ಗಳು, ಏನು ವಿಚಾರ ನಿಮ್ಮನ್ನ ಕಾಡಿತ್ತು ಇಂತಹ ಒಂದು ಕಂಟೆಂಟ್ಗಳನ್ನು ನೀವು ತೆರೆ ಮೇಲೆ ತರೋದಕ್ಕೆ? ಇಲ್ಲ ಸರ್, ಅದು ನಾನು ಬೆಳೆದು ಬಂದ ರೀತಿ ಅದು. ಯಾಕಂದರೆ ನನಗೆ ಸಿನಿಮಾ ಬಂದಾಗ ನಾನು ಇದಕ್ಕಿಂತ ಮುಂಚೆಗೆ ಬೇರೆ ಪ್ರಯತ್ನ ಮಾಡಿದೆ. ಆಮೇಲೆ ನನಗೆ ಅರಿವಾಗಿದ್ದು KV ರಾಜ್ ಸರ್ ಆಗಿರ್ಬೋದು, ಸಿದ್ಧಲಿಂಗಯ್ಯ ಸರ್, ಪುಟ್ಟಣ್ಣ ಸರ್, ಅವರು ಅನುಭವದಲ್ಲಿರೋದನ್ನು ಮಾಡೋಕ್ಕೆ ಹೊರಟಾಗ ಅದು ತುಂಬ ಸ್ಕ್ರೀನಲ್ಲಿ ಅವ್ರದ್ದೇ ಒಂದು ಯುನೀಕ್ ಆಗಿ ಸ್ಪೆಷಲ್ ಆಗಿ ಕಾಣ್ತು. ಸೊ ನಾನು ಆವಾಗ ಥಿಂಕ್ ಮಾಡಿದಾಗ ಮೊದಲು ನಾನು ನನ್ನ ಅನುಭವದ್ದು, ನಾನು ನೋಡಿದ್ದು, ನಾನು ಹತ್ತಿರದಿಂದ ಕೇಳಿದ್ದನ್ನು ಮಾಡಬೇಕಂತ ಅನಿಸ್ತು. ತುಂಬ ಅದನ್ನೇ ಆ ಒಂದು ಯೋಚನೆಯಲ್ಲಿ ಗುರು ಶಿಷ್ಯರು ಮಾಡಿದಾಗ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ತು. ತುಂಬ ಜನ ಫೋನ್ ಮಾಡಿ ಸಿದ್ಧಲಿಂಗಯ್ಯ ಸರ್ ಹೋಲುತ್ತೆ ಅಂದರೆ ಆ ಥರದ್ದು ಒಂದು ಥಾಟ್ ಅಂದಾಗ ತುಂಬ ಖುಷಿ ಆಯಿತು ನನಗೆ. ಸೊ ಈ ಒಂದು ಜಾನರಲ್ಲಿ ತುಂಬ ಕಡಿಮೆ ನಿರ್ದೇಶಕರು ಇರೋದು, ನಾವು ಆ ಜಾನರಲ್ಲಿ ಮಾಡ್ಬೋದು. ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಒಂದು ಪ್ರಯತ್ನ ಆಗಲ್ಲ, ಪಕ್ಕದ ರಾಜ್ಯದಲ್ಲಿ ಆಗ್ತಾಯಿದೆ, ನಮ್ಮಲ್ಲಿ ಆಗ್ತಾ ಇಲ್ಲ. ಸೊ ಇದೊಂದು ಕಾಲಿದೆ, ನಾನು ನೋಡಿದ್ರಿಂದ ನನಗಿದು ತುಂಬ ಈಸಿಯಾಗಿರೋದು, ಇದು ನಾನು ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಈ ದಾರಿ ತೊಗೊಂಡೋಗಿದ್ದೀನಿ. ಇದು ಎಲ್ಲವರೆಗೂ ಹೋಗುತ್ತೋ ಗೊತ್ತಿಲ್ಲ, ಬಟ್ ತುಂಬ ಅಲ್ಲಿ ಕೆದಕ್ತಾ ಹೋದಾಗ ತುಂಬ ಇದು. ಈ ಹಿಂದೆ ನಮ್ಮ ಬುಕ್ಗಳು ಆಗಿರ್ಬೋದು, ಬರೆದವರಾಗಿರ್ಬೋದು, ಈ ಥರದ ಹಳ್ಳಿ ಪ್ರಧಾನ ಕಾದಂಬರಿಗಳೇ ನಮಗೆ ಸಿಗೋದು. ಇವಾಗ ಕುವೆಂಪು ಅವ್ರದ್ದಾಗಿರ್ಬೋದು, ಕಾರಂತರ ಆಗಿರ್ಬೋದು. ಸೊ ಮೇಯ್ನ್ ಈ ಸಿನಿಮಾ ಮಾಡೋಕ್ಕೆ ಕಾರಣ ನನಗೆ ಕಾರಂತ್ ಸರ್ ಅವ್ರದ್ದು ಚೋಮನ ದುಡಿ ಇನ್ಸ್ಪಿರೇಷನ್. ಸೊ ಅದನ್ನ ಇಟ್ಕೊಂಡು ನಾನು ಇದನ್ನು ಮಾಡೋಕ್ಕೆ ಹೋಗಿದ್ದೀನಿ. ಸೊ ಇನ್ಮೇಲೆ ಇದೇ ಥರದ ಒಂದು ಪ್ರಯತ್ನ ಆಗುತ್ತೆ, ನೋಡೋಣ ಸರ್ ಎಲ್ಲವರೆಗುತ್ತೆ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಲ್ಯಾಂಡ್ ಲಾರ್ಡಲ್ಲಿ ಒಂದು ಪ್ರಮುಖವಾದ ಪಾತ್ರ ಮಾಡಿದ್ದೀನಿ ನಾನು. ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ನೆಗೆಟಿವ್ ಶೇಡ್ ಟ್ರೈ ಮಾಡ್ತಾ ಇರೋದು. ಇದಕ್ಕೆ ಜಡೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸತ್ಯಪ್ರಕಾಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಜಯ್ ಸರ್, ರಚಿತಾ ರಾಮ್, ತುಂಬ ಲಕ್ಕಿ ನಾನು ಈ ಮೂವಿ ಸಿಕ್ಕಿರೋದು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಅಭಿಷೇಕ್ ಅವರೇ. ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಂಥ ಜಡೇಶ್ ಸರ್ಗೆ ಮೊದಲಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಅವರು ಕರ್ಕೊಂಡ್ಬಂದರು, ಸತ್ಯಪ್ರಕಾಶ್ ಸರ್ ಅವರು ಒಪ್ಕೊಂಡ್ರು. ಆಮೇಲೆ ವಿಜಯ್ ಸರು ಮತ್ತು ಮ್ಯಾಮ್, ರಚಿತಾ ಮ್ಯಾಮ್, ಎಲ್ಲ ಉಮಾಶ್ರೀ ಮ್ಯಾಮ್, ದೊಡ್ಡ ದೊಡ್ಡ ಕಲಾವಿದರು ಎಲ್ಲರೊಟ್ಟಿಗೆ ಒಂದು ನಟಿಸುವ ಅವಕಾಶ ಸಿಕ್ತು. ಸೊ ಐ ಆಮ್ ವೆರಿ ಬ್ಲೆಸ್ಡ್. ಲ್ಯಾಂಡ್ ಲಾರ್ಡ್ ಟೀಮಿನ ಎಲ್ಲ ಟೆಕ್ನಿಕಲ್ ಟೀಮ್ ಹಾಗೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇಲ್ಲಿ ಬಂದಿರುವಂಥ ನಮ್ಮ ವಾಣಿಜ್ಯ ಮಂಡಳಿಯ ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ವಿಜಯ್ ಸರ್, ನಿಮ್ಮೊಟ್ಟಿಗೆ ಕೆಲಸ ಮಾಡಿ ತುಂಬ ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ವೆರಿ ಮಚ್. ರಿತನ್ಯ ಮ್ಯಾಮ್, ಹಾಗೆ ನಮ್ಮ ಮಾಸ್ತಿ ಸರ್, ಎಲ್ಲ ಟೀಮ್ಗೆ ಈ ಮೂಲಕ, ಡೈರೆಕ್ಷನ್ ಟೀಮ್, ಮೇಕಪ್ ಟೀಮ್, ಕಾಸ್ಟ್ಯೂಮ್, ಎಲ್ಲ ಟೀಮ್ಗೆ ಧನ್ಯವಾದ ಹೇಳ್ತಿದ್ದೀನಿ. ಹಾಗೆ ಇವತ್ತಿನ ದಿನ ನಿಮ್ಮೆಲ್ಲರ ಎದುರು ನಿಂತ್ಕೊಂಡು ಮಾತಾಡುವಂಥ ಅವಕಾಶ ಸಿಕ್ಕಿದೆ, ಅದಕ್ಕೆ ತುಂಬ ಖುಷಿಯಾಗಿದೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ಜನವರಿ 23, 26ನೇ ಇಸ್ವಿ ಈ ಸಿನಿಮಾ ನೋಡಲಿ. ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಗೆಲುವಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ.
ರಾಜ್ಯೋತ್ಸವದ ಶುಭಾಶಯಗಳು. ಬಂದಿರುವಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ. ನಮ್ಮ ಇಡೀ ವಾಣಿಜ್ಯ ಮಂಡಳಿ ಇಲ್ಲಿದೆ, ನಾವೆಲ್ಲ ಒಂದೇ, ನಾವೆಲ್ಲ ಸತ್ಯಪ್ರಕಾಶ್ ಅವ್ರ ಜೊತೆ ಇದ್ದೀವಿ, ಕನ್ನಡ ಚಿತ್ರ ಜೊತೆ ಇದ್ದೀವಿ, ತೋರ್ಸೋಕೆ ಬಂದಿದ್ದೀವಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಿಮಗೆಲ್ಲರಿಗೂ ಕೂಡ. ದುನಿಯಾ ವಿಜಯ್ ಸರ್ ಜೊತೆ ಮೊದಲ ಬಾರಿಗೆ ನಾನು ದುನಿಯಾ ಸಿನಿಮಾದಲ್ಲಿ ಸಾಲ ಮಾಡಿ ಆದರೂ ತುಪ್ಪ ತಿನ್ನೋ ಒಂದು ಹಾಡಲ್ಲಿ ಅವರು ಹೀರೋ ಆಗಿ ಇಂಟ್ರೊಡ್ಯೂಸ್ ಆದಾಗ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ. ಅದಾದಮೇಲೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶನೇ ಸಿಕ್ಕಿಲ್ಲ. ಭಾಳ ಹೆಮ್ಮೆ ಅನಿಸುತ್ತೆ. ರತನ್ಯವರು ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ಅವರು ಹೀರೋ ಆಗಿದ್ದಾಗ ಅವ್ರ ಜೊತೆ ಅಭಿನಯಿಸಿದ್ದೆ. ಮುಖ್ಯ ಪಾತ್ರದಲ್ಲಿ ಅವ್ರ ಮಗಳು ರತನ್ಯ ಕಾಣಿಸ್ಕೊಳ್ಳುವಾಗ ಆ ಸಿನಿಮಾದಲ್ಲೂ ಕೂಡ ಅಭಿನಯಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ. ಇದೊಂದು ನೆಲದ ಕತೆ. ನನಗೆ ಭಾಳ ಇಷ್ಟ ಅಂತ ಹೇಳಿದ್ರೆ ಜಡೇಶ್ ಹಂಪಿಯವರ ಯೋಚನೆ ಮತ್ತು ವಿಜಯ್ ಸರ್ ಸಾಮಾಜಿಕ ಕಳಕಳಿ ಏನಿದೆ, ಎಲ್ಲರೂ ಸಮಾನರು, ಎಲ್ಲರಿಗೂ ಕೂಡ ಮೂಲ ವ್ಯವಸ್ಥೆಗಳು ಸಿಕ್ಕಬೇಕು ಅನ್ನೋದು ಅವರ ಹೋರಾಟ. ವೈಯಕ್ತಿಕವಾಗಿ ಕೂಡ ಅವರ ಹೋರಾಟ ಇದೆ. ಎಲ್ಲರೂ ಕೂಡ ಸಮಾನರು ಅಂತ ಸಮಾನತೆಯನ್ನು ಸಾರುವ ಸಂದೇಶ ಜಡೇಶ್ ಹಂಪಿಯವರ ಕತೆ. ಅದ್ಭುತವಾದ ಕತೆ, ಮಣ್ಣಿನ ಕತೆ. ಅದನ್ನು ಮುನ್ನಡೆಸ್ಕೊಂಡು ಹೋಗುವಂಥವ್ರು ಕನ್ನಡದ ಸಲಗ ಬಲ ಭೀಮ ವಿಜಯ್ ಅವರು. ದೊಡ್ಡ ಸಿನಿಮಾ. ಒಂದು ನಿಮಿಷ ಸರ್, ಒಂದು ನಿಮಿಷ. ಸಾರಿ, ನಾನು ಈ ಕಡೆ ಇದ್ದೀನಿ, ಇಂಟ್ರಪ್ಟ್ ಮಾಡ್ತೇನೆ. ಉಮಾಶ್ರೀಮ್ಮ ಇಲ್ಲೇ ಲಾಕ್ ಆಗಿದ್ದಾರೆ. ದಯವಿಟ್ಟು 3 ವೆಹಿಕಲ್ಸ್ ಅಲ್ಲಿ ಯಾರ್ದೋ ಅಡ್ಡ ಹಾಕ್ಬಿಟ್ಟಿದ್ದೀರಾ, ತೆಗೆದುಬಿಡಿ. ಫೋರ್ಡ್ ಗಾಡಿ KA09N8090, ಯಾರು ದಯವಿಟ್ಟು ಕಾರ್ ಹೋಗಿ ತೆಗೆದುಬಿಡಿ. ಯಾರು ಮೂವ್ ಆಗಕ್ಕಾಗ್ತಾ ಇಲ್ಲ. ಹಾಗೆ ಇನ್ನೊಂದು ಬೈಕು KA058908, ಹಾಗೆ ಇನ್ನೊಂದು ವೆಹಿಕಲ್ಲು KA42M3612. ದಯವಿಟ್ಟು ಅವ್ರಿಗೆ ಮೂವ್ ಆಗಕ್ಕಾಗ್ತಾ ಇಲ್ಲ ಉಮಾಶ್ರೀಯಮ್ಮಗೆ. ದಯವಿಟ್ಟು ಯಾರ್ದು ಗಾಡಿಗಳು ಸ್ವಲ್ಪ, ಇಟ್ಸ್ ಎ ರಿಕ್ವೆಸ್ಟ್. ಈ ಗಟ್ಟಿತನದ ಕಥೆಯನ್ನ ತೆರೆ ಮೇಲೆ ತರಬೇಕು ಅಂತ ಹೇಳಿದ್ರೆ ಸಾರಥಿ ಅಂತ ಹಿಟ್ ಸಿನಿಮಾ ಕೊಟ್ಟಂತ ನಿರ್ಮಾಪಕರು ತುಂಬಾ ದಿವಸಗಳ ನಂತರ, ತುಂಬಾ ವರ್ಷಗಳ ನಂತರ ಒಂದು ಧೈರ್ಯ ಮಾಡಿ ಒಂದು ಕಥೆಯನ್ನು, ಮಣ್ಣಿನ ಕಥೆಯನ್ನ ಮತ್ತೆ ಬರೋದ್ರ ಮೂಲಕ ಅವ್ರ ಮಗನಿಗೆ, ಮಗ ನೀನು ಲ್ಯಾಂಡ್ ಮಾರ್ಕೊಂಡಿರಬೇಡ, ಸಿನಿಮಾ ಲ್ಯಾಂಡಲ್ಲಿ ಇರಬೇಕು ಅಂತ ಮಗನ್ನ ಕರ್ಕೊಂಡ್ಬಂದು ಸಿನಿಮಾ ಇಂಡಸ್ಟ್ರಿಗೆ ಬಿಡ್ತಾ ಇದ್ದಾರೆ. ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ. ಈ ಸಿನಿಮಾ ಎಲ್ಲ ದಾಖಲೆಗಳನ್ನು ಮುರಿಯಲಿ. ಆದಷ್ಟು ಸಮಾನತೆ ಸಂದೇಶವನ್ನು ಸಾರುವಂಥ ಪ್ರಯತ್ನ ಎಲ್ರಿಗೂ ರೀಚ್ ಆಗಲಿ ಅಂತ ಕೇಳ್ತಾ ಇದ್ದೀನಿ. ಜಡೇಶ್ ಹಂಪಿಯವರಿಗೆ, ವಿಜಯ್ ಸರಿಗೆ, ಅಚ್ಚು ಮೇಡಮ್ಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ನನಗೆ. ತುಂಬ ದಿನ ಆದಮೇಲೆ ನೇಪಥ್ಯದಲ್ಲಿದ್ದ ನನ್ನನ್ನು ಕರ್ಕೊಂಬಂದು ಒಂದು ಒಳ್ಳೆ ಪಾತ್ರದಲ್ಲಿ ಜಡೇಶ್ ಅವರು, ವಿಜಯ್ ಸರ್ ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ದಿನಗಳಲ್ಲಿ ಬೇರೆ ಥರದ ಮಿತ್ರರನ್ನ ನೀವು ನೋಡ್ತೀರಾ. ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ನಮ್ಮ ನಿರ್ಮಾಪಕರಾಗಿರ್ತಕ್ಕಂಥ ಸತ್ಯ ಪ್ರಕಾಶ್ ಅವರಿಂದ ನಿರ್ಮಾಣವಾಗಿರ್ತಕ್ಕಂಥ ಕನ್ನಡ ಚಿತ್ರ ನೋಡಲಿಕ್ಕೆ ಬಹಳ ಸುಂದರವಾಗಿದೆ. ಈ ಒಂದು ಚಿತ್ರದ ತುಣುಕನ್ನು ಈಗ ಪರದೆಯ ಮೇಲೆ ಮೂಡಿಸಿದಂಥ ಎಲ್ಲ ತಾಂತ್ರಿಕ ವರ್ಗದವರಿಗೂ ನನ್ನ ಹಾರ್ದಿಕ ಶುಭಾಶಯಗಳು. ಈ ಚಿತ್ರದ ತುಣುಕನ್ನು ನೋಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕನ್ನಡ ಪ್ರೇಕ್ಷಕರಿಗೂ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಇವತ್ತಿನ ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿರ್ತಕ್ಕಂಥ ಶ್ರೀಯುತ ಜಡೇಶ್ ಹಂಪಿಯವರು ಅತ್ಯಂತ ದೊಡ್ಡ ಕನಸನ್ನು ಇಟ್ಕೊಂಡಿರ್ತಕ್ಕಂಥ ನಿರ್ದೇಶಕರು. ಅಂದುಕೊಂಡ ಹಾಗೆ ಎಲ್ಲವೂ ಆಗಲೇಬೇಕು, ಅಚ್ಚುಕಟ್ಟಾದಂತಹ ಚಿತ್ರ ಆಗಲೇಬೇಕು ಅನ್ನುವಂಥ ಹಠದ ಸ್ವಭಾವ. ಯಾವುದನ್ನು ಕೂಡ ರಾಜಿ ಮಾಡಿಕೊಳ್ಳದೆ, ಅವರೆಷ್ಟೇ ದೊಡ್ಡವರಿರಲಿ, ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಅವರಿಗೆ ಮನದಟ್ಟು ಮಾಡಿ ಅವರಿಂದ ಆ ಕೆಲಸವನ್ನು ತೆಗೆಯುವಂತಹ ಒಂದು ಧೈರ್ಯ ಮತ್ತು ಒಂದು ಕೆಲಸ ತೆಗೆಯತಕ್ಕಂಥ ಛಾತಿ ಅವರಲ್ಲಿದೆ ಅಂತಕ್ಕಂಥದ್ದು ನನಗೆ ತುಂಬ ಖುಷಿ ವಿಚಾರ. ಅನುಭವಗಳು ಎಷ್ಟೇ ಇರಬಹುದು, ಅದು ಉಮಾಶ್ರೀಯ 47 ವರ್ಷದ ಕಲಾ ಜಗತ್ತಿನ ಅನುಭವ ಇರಬಹುದು ಅಥವಾ 70 ವರ್ಷದ ಕಲಾ ಜಗತ್ತಿನ ಅನುಭವ ಇರಬಹುದು. ಆದರೆ ದಿನಗಳು ಕಳೆದಂತೆಲ್ಲ ವರ್ಷಗಳು ಕಳೆದಂತೆಲ್ಲ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಅಭಿರುಚಿಗಳು, ಹೊಸ ರೀತಿಯ ಅಭಿವ್ಯಕ್ತತೆಯನ್ನು ಕೊಡುವಂತಹ
ತಲೆಮಾರುಗಳು, ಹೊಸ ಪೀಳಿಗೆಗಳ ಚಿಂತನೆಗಳು ಬಹಳ ಹೊಸದಾಗಿರುತ್ತವೆ, ಹಸುರಾಗಿರ್ತವೆ. ಅಂತಹ ಪೀಳಿಗೆಯ ಮಾತುಗಳನ್ನು, ಚಿಂತನೆಗಳನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಅವರಿಗೆ ಗೌರವವನ್ನು ಕೊಟ್ಟು ಈ ಒಂದು ಚಿತ್ರದಲ್ಲಿ ಹಿರಿಯರನ್ನದೇ ಕಿರಿಯರನ್ನದೇ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ. ಜೊತೆಗೆ ರಚಿತಾರಾಮ್, ರಿತಿನ್ಯ ಮತ್ತು ಮಾಸ್ತಿಯವರು ಇರ್ಬೋದು, ಅಥವಾ ನಮ್ಮ ಮಿತ್ರ ಇರ್ಬೋದು, ಶಿಶಿರ್ ಇರ್ಬೋದು, ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಅಭಿನಯವನ್ನು ಮಾಡಿದ್ದಾರೆ. ಇಂತಹ ಒಂದು ಚಿತ್ರಕ್ಕೆ ಹಾರೈಸಲಿಕ್ಕೆ ಬಂದಿರತಕ್ಕಂಥ ವಾಣಿಜ್ಯ ಮಂಡಳಿಯ ನಮ್ಮ ಅಧ್ಯಕ್ಷರಾದಂಥ ನರಸಿಂಹನವರು, ಮಾಜಿ ಅಧ್ಯಕ್ಷರಾದಂಥ ಸುರೇಶ್ ಅವರು, ವಾಣಿಜ್ಯ ಮಂಡಳಿಯ ಗಣೇಶ್ ಅವರು, ಪ್ರತಿಯೊಬ್ಬರು ಹಾರೈಸಕ್ಕೆ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಕೋರ್ತಾ, ಈ ಚಿತ್ರ ನೆಲದ ಮಣ್ಣಿನ ವಾಸನೆಯನ್ನು ಬಹಳ ಆಳವಾಗಿ ನಿಮಗೆ ಆಸ್ವಾದಿಸಲಿಕ್ಕೆ ನೀಡ್ತಕ್ಕಂಥ ಅದ್ಭುತವಾದಂಥ ಕಥೆ. ಆ ಕಥೆಯನ್ನು ಮಾಡಿದಂಥವರು ಕೂಡ ನಮ್ಮ ಜಡೇಶ್ ಅವರು. ಈಗಿನ ಕಾಲದಲ್ಲೂ ಹೀಗೆಲ್ಲ ಇದೆಯಾ ಅಂತ ನಿಮಗನ್ನಿಸ್ಬೋದು. ನೀವು ನಮ್ಮ ನಾಡಿನ, ನಮ್ಮ ದೇಶದ ಆಳಕ್ಕೆ ಇಳಿದು ನೋಡಿದಾಗ ಗ್ರಾಮೀಣ ಭಾಗಗಳಲ್ಲಿ ಇಂದಿಗೂ ಸಹ ಇಂತಹ ಒಡಲೊಳಗೆ ತುಂಬಿಕೊಂಡಿರುವ ಬೆಂಕಿ ಅರಳುವಂತಹ ಸ್ಥಿತಿಯಲ್ಲಿ ಪ್ರಯತ್ನಗಳು ಮನುಷ್ಯನ ಬದುಕಿನಲ್ಲಿ ನಡೀತಾನೇ ಇದೆ. ಅದಕ್ಕೆ ಒಂದು ಉದಾಹರಣೆ ಈ ನಮ್ಮ ಲ್ಯಾಂಡ್ ಲಾರ್ಡ್ ಅನ್ನುವಂತಹ ಚಿತ್ರ. ಆ ಚಿತ್ರದ ನಾಯಕಿ ರಚಿತಾ ಎಷ್ಟು ಅದ್ಭುತವಾಗಿ ಮುದ್ದಾಗಿ ಅಭಿನಯ ಮಾಡಿದ್ದಾಳೆ. ರಚಿತಾ ನಿಜವಾಗ್ಲೂ ಖುಷಿ ಆಗತ್ತೆ. ಇವ್ರಗಳ ಜೊತೆ ಕೆಲಸ ಮಾಡೋಕ್ಕೆ ನಮಗೆ ಎಷ್ಟು ಖುಷಿ ಆಗತ್ತೆ ಅಂತ ಹೇಳಿದ್ರೆ, ಒಂದು 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 ನಮಗೆಲ್ಲ ಒಂದು ರೀತಿಯ ಪ್ರೇರಣೆ. ಯಂಗ್ಸ್ಟರ್ಸ್, ಯುವಕರು, ನಿಮ್ಮ ಪ್ರೇರಣೆ ಇದೆಯಲ್ಲ, ನಮಗೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅದರಲ್ಲೂ ನನ್ನ ಮಗ ಅಂತಲೇ ಹೇಳ್ಬೋದು, ನನ್ನ ವಿಜಯ್, ನನ್ನ ಮಗ, ನನ್ನ ಅಂತರಂಗದ ಮಗ, ಚಿತ್ರರಂಗದ ಮಗ ಅಲ್ಲ, ನನ್ನ ಅಂತರಂಗದ ಮಗ, ನನ್ನ ವಿಜಯ್. ನನ್ನ ಮಗನ ಹೆಸರು, ನಾನು ಹಡೆದ ಮಗನ ಹೆಸರು ವಿಜಯಕುಮಾರ. ಚಿತ್ರರಂಗದ ನನ್ನ ಅಂತರಂಗದ ಮಗನ ಹೆಸರು ವಿಜಯಕುಮಾರ. ಇಬ್ಬರಲ್ಲೂ ಸಮಾನವಾದ ಗುಣಗಳನ್ನು ನಾನು ಕಂಡಿದ್ದೇನೆ. ಅವನು ಮತ್ತು ಇವನು ಬೇರೆಯೇ ಅಲ್ಲ ಅನ್ನುವಷ್ಟು. ಮನೆಗೆ ಹೋದರೆ ಅವನು ನನ್ನನ್ನು ಬೆಚ್ಚನೆಯ ಮಮತೆಯಿಂದ ನಾವು ನೋಡ್ಕೋತಾನೆ. ಚಿತ್ರರಂಗಕ್ಕೆ ಬಂದರೆ ನಾನು ಆ ಸೆಟ್ಟಲ್ಲಿ ವಿಜಯ್ ಜೊತೆ ಕೆಲಸ ಮಾಡ್ತಿದ್ರೆ ಬಹಳ ಬೆಚ್ಚನೆ ವಾತಾವರಣದಲ್ಲಿ ಅಪ್ಪಿಕೊಂಡು ನನ್ನನ್ನು ಕಾಪಾಡ್ತಾನೆ. ನನ್ನ ವಿಜಯ್ ಎಷ್ಟು ಅದ್ಭುತವಾಗಿ ನಟಿಸಿದ್ದಾನೆ ಅಂತ ಹೇಳಿದ್ರೆ, ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಪಾತ್ರ ಮಾಡ್ತಿದ್ದೀನಿ ಅಂತ ಅನಿಸೋದೇ ಇಲ್ಲ. ನನ್ನ ಮಗನ ಜೊತೆ ಇದ್ದೀನಿ, ನನ್ನ ಮಗನ ಜೊತೆನೇ ನಾನೇನೋ ಮಾಡ್ತಾ ಇದ್ದೀನಿ ತಾಯಿಯಾಗಿ ಅಂತ ಅನಿಸ್ತಾ ಇರುತ್ತೆ. ಈ ಚಿತ್ರದಲ್ಲೂ ಅಷ್ಟೇ, ಲ್ಯಾಂಡ್ ಲಾರ್ಡ್ ಅವನು ಆಗಲಿ, ಈ ಧರೆಯ ದೊರೆಯಾಗಲಿ ನನ್ನ ಮಗ ವಿಜಯಕುಮಾರ. ಲ್ಯಾಂಡ್ ಲಾರ್ಡ್, ಧರೆಯ ದೊರೆ ಅಲ್ಲ, ಧರೆಯ ದೊರೆ, ಚಿತ್ರರಂಗದ ಧರೆಯ ದೊರೆ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಅಣ್ಣ ಅವರು. ಆ ಧರೆಗೆ ಅದೆಷ್ಟು ಮಕ್ಕಳು ಹುಟ್ಟಿದಾವೆ. ಆ ಮಕ್ಕಳೆಲ್ಲರೂ ಈ ಧರೆಯ ರಾಜಕುಮಾರರಾಗಲಿ, ನನ್ನ ಮಗ ವಿಜಯಕುಮಾರ ಧರೆಯ ದೊರೆಯಾಗಲಿ ಅಂತ ಹಾರೈಸ್ತೇನೆ. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ಇಲ್ಲಿನ ಸಿನಿಮಾ ನೋಡಲಿಕ್ಕೆ ಮುಂದೆ ಕಾತರರಾಗಿ ಕಾಯ್ಕೊಂಡಿರ್ತಕ್ಕಂತಹ ಎಲ್ಲ ಕನ್ನಡದ ಜನತೆಗೂ ಶುಭವಾಗಲಿ, ಚಿತ್ರ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಶುಭಾಶಯಗಳು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ಲ ಹಬ್ಬಕ್ಕೂ ಅರಿಶಿನ ಕುಂಕುಮ ಇರುತ್ತೆ, ಆದರೆ ಅರಿಶಿನ ಕುಂಕುಮಕ್ಕೆ ಒಂದು ಹಬ್ಬ ಅಂದರೆ ಅದು ನಮ್ಮ ರಾಜ್ಯೋತ್ಸವ. ಸೊ ಎಲ್ರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ಉಗುಳಿದ್ರೆ ರಕ್ತ, ಉಣಿದ್ರೆ ಹೆಣ, ಟೋಟಲಿ ಲ್ಯಾಂಡ್ ಲಾರ್ಡ್ ರಣ, ಆ ಮಟ್ಟದ ಸಿನಿಮಾ. ಮತ್ತು ನಾನು ವಿಜಯ್ ಅವರು ತುಂಬ ಕೆಲಸ ಮಾಡಿದ್ದೀವಿ. ನಮ್ಗೆ ಯಾವ ನಿರ್ದೇಶಕರು ಫೋನ್ ಬಂದರೂ ಹೆದರಿಕೆ ಆಗಲ್ಲ. ಬಟ್ ಜಡೇಶ್ ಅವರು ಫೋನ್ ಬಂದರೆ ಅವ್ರು ಕೇಳಿಸ್ಕೊತಾ ಇಲ್ಲ. ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದಾರೆ ಸರ್.
ನಾವು ಯಾವ ನಿರ್ದೇಶಕರು ಫೋನ್ ಬಂದರೂ ಎದುರ್ಕೊಳಲ್ಲ. ವಿಜಯ್ ಅವರು ನಾನು ನಿಮ್ಮ ಫೋನ್ ಬಂದರೆ ಎದುರ್ಕೋತೀವಿ. ಏಕೆಂದರೆ ವಿಜಯ್ ಮೆಜೆಸ್ಟಿಕ್ಕಲ್ಲಿ ಜೀನ್ಸ್ ಪ್ಯಾಂಟು ಅದು ಇದು ಕೊಂಡ್ಕೊಂಡವರು. ಅಲ್ಲಿ ಫಸ್ಟ್ ಕೇಳೋದು 500 ರೂಪಾಯಿ ಅಂತ ಹೇಳ್ತಾರೆ, 400 ರೂಪಾಯಿ ಕೊಡ್ತೀಯ ಅಂತ. ಆ ಥರ ವಿಜಯ್ ಅವ್ರಿಗೆ ಜಡೇಶ್ ಅವ್ರು ಹೇಳಿದ್ದು 150 ದಿನ ಬೇಕು ಸರ್ ಅಂತ. ಇಲ್ಲ 125 ದಿನ ಮಾಡ್ಕೊ ಅಂತ. ಇಲ್ಲ 80 ದಿನ. ಸೊ ಹಂಗೆ ಬಾರ್ಗೈನ್ ಮಾಡಿ ಡೇಟ್ಸ್ ತೊಗೊಂಡಿರೋದು. ಬಟ್ ಫ್ರೀ ಡೇಟ್ಸು ಇವತ್ತು ಈ ಒಂದು ನೋಡಿದಾಗ ಇದಕ್ಕೆ ಸತ್ಯಪ್ರಕಾಶ್ ತರದವರು, ಹೇಮಂತ್ ಗೌಡ್ರು ತರದವ್ರು ನಿರ್ಮಾಪಕರೇ ಬೇಕು. ಏಕೆಂದರೆ ಎರಡೂ ಕೈಯಲ್ಲಿ ಹಣ ಹಾಕುವಂಥ ಚಿತ್ರ. ಮತ್ತು ಎಲ್ಲ ನಟರು, ನಮ್ಮ ಮೇಡಮ್ ರುಚಿತಾ ಮೇಡಮ್ಮು, ನಮ್ಮ ರಿತನ್ಯ, ನಮ್ಮ ಮಿತ್ರ ಸರು, ನಮ್ಮ ಅಭಿ, ತುಂಬ ಎಲ್ಲ ಆರ್ಟಿಸ್ಟ್ಗಳು ಒಂದು ಜೀವ ಕೊಟ್ಟು ಈ ಸಿನಿಮಾ ಮಾಡಿದ್ದಾರೆ. ಅಂದರೆ ಆ ಪಾತ್ರಕ್ಕೆ ಅಷ್ಟು ಜೀವ ತುಂಬಿದ್ದಾರೆ. ಈ ಸಿನಿಮಾದಲ್ಲಿ ಹೇಳ್ತಾ ಹೋದಷ್ಟು ಸ್ವಾಮಿ ಅವರ ಕ್ಯಾಮ್ರಾ ವರ್ಕ್ ಆಗಿರಲಿ, KM ಪ್ರಕಾಶ್ ಸರ್ ಎಡಿಟಿಂಗು, ಅಜನೀಶ್ ಅವರ ಮ್ಯೂಸಿಕ್ಕು ಎಲ್ಲ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಮತ್ತು ಜಡೇಶ್ ಅವ್ರ ಬಗ್ಗೆ ಹೇಳಿದಾಗ ನನಗೆ ಯಾವಾಗಲೂ ಅವ್ರು ಮಾಡೋ ಕತೆ ತುಂಬ ಇಷ್ಟ. ಒಂದು ಜೆಂಟ್ಲ್ಮೆನ್ ಅಂತ ಒಂದು ಕತೆ ಬರೀತಾರೆ. ಅದರಲ್ಲಿ ಒಂದು 18 ಅವರ್ ಒಬ್ಬ ನಾಯಕ ನಿದ್ದೆ ಮಾಡ್ತಾನೆ ಅನ್ನೋ ಥರದ್ದೊಂದು ಲೈನು. ಗುರು ಶಿಷ್ಯರು ಅಂತ ಮಾಡಿದ್ರೆ ನಮ್ಮ ಖೋಖೋ ಆಟದ ಬಗ್ಗೆ ಬರೀತಾರೆ. ಕಾಟೇರ ಅಂತ ಬರೆದ್ರೆ ನಮ್ಮ ನೆಲದ ಕತೆ ಬರೀತಾರೆ. ಈಗ ಲ್ಯಾಂಡ್ ಲಾರ್ಡ್ ಅಂತ ಬರೆದ್ರೆ ಇದು. ಬಟ್ ನಾನು ಯಾವಾಗಲೂ ವಿಜಿಗೆ ಹೇಳೋದು, ಅವರು ಜೀವನದಲ್ಲಿ ತಾನೇನು ಅವ್ನು ಸಿಕ್ಕಿದಾಗೆಲ್ಲ ಹೇಳೋದು, ನನಗೆ ಉಮಾಶ್ರೀ ಥರದ್ದು ಒಬ್ಬ ನಟನೆಯಲ್ಲಿ ಹಂಗೆ ಮಾಗಬೇಕು ಅಂತ. ಒಬ್ಬ ಹೀರೋ ಇನ್ನೊಂದು ದೊಡ್ಡ ಮಟ್ಟದ ಹೀರೋನ ಇದಾಗಿ ತಗೋತಾರೆ. ಬಟ್ ಉಮಾಶ್ರೀ ಅವ್ರನ್ನ ಯಾಕೆ ಅಂದರೆ ಆ ಮೇಡಮ್ ತಮ್ಮ ಒಂದು ಇದನ್ನ ಹಾಕ್ತಾರಲ್ಲ, ಆ ಪಾತ್ರ ಅಂದಾಗ ಅದು ನಂದು ಅಂತ ಅದೊಂದು ಸ್ವಾರ್ಥ ಬೆಳೆಸ್ಕೋತಾರೆ. ಆ ಸಿನಿಮಾಗೆ ಅದನ್ನು ಕೊಡ್ತಾರೆ. ಸೊ ಆ ಥರದವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ವಿಜಿ. ಮತ್ತು ನಾವು ನೋಡಿದ್ದೀವಿ ಆ ಕಷ್ಟ. ನರಸಿಂಹ ಅವರು ಫೈಟ್ ಕಂಪೋಸ್ ಮಾಡಿದಾಗ ನಾನು ಯಾವಾಗಲೂ ಹೇಳ್ತೀನಿ, ಗುರು ಈ ಸಿನಿಮಾಗೆ ಇದೊಂದು ಫೈಟ್ ಸಾಕು ಅಂತ. ಏಕೆಂದರೆ ಆ ಶಕ್ತಿ ಅದಕ್ಕೆ ಹಾಕಬೇಕಾಗಿರೋದು ಮತ್ತು ಅದಕ್ಕೆ ತಯಾರು ಮಾಡಿಕೊಂಡ ರೀತಿ ತುಂಬಾ ಇದು. ಮತ್ತು ಆ ಗೆಟಪ್ ವಿಜಿ ತುಂಬ ಶ್ರಮ ವಹಿಸಿದ್ದಾನೆ. ಅದಕ್ಕೆ ಪ್ರತಿಯೊಂದು ಡೈಲಾಗು ಆ ರಕ್ತ ಮತ್ತು ಬೆವ್ರ ಬಗ್ಗೆನೇ ಬರೆದಿದ್ದೀವಿ. ಆ ಕಷ್ಟ ಕಾಣುತ್ತೆ. ತುಂಬ ಡೆಡಿಕೇಟೆಡ್ ಗುರು, ಸಖತ್ತಾಗಿ ಮಾಡಿದ್ಯಾ. ಮತ್ತು ಈ ಸಿನಿಮಾಗೆ ಹರ್ಸಕ್ಕೆ ಬಂದಿರೋ ಎಲ್ಲರೂ, ಹಿರಿಯರು ಕಿರಿಯರು ಎಲ್ರಿಗೂ ಇದು. ನನ್ನ ಜೊತೆ ಶ್ರೀ ಡೈಲಾಗ್ ಬರೆದಿದ್ದಾನೆ, ತುಂಬ ಚೆನ್ನಾಗಿ ಬರೆದಿದ್ದಾನೆ. ಮತ್ತು ನಮ್ಕ ಇವನ್ಕ ತೆಲುಗು ಭಾಷೆ ಇರುತ್ತೆ, ಕೋಲಾರದ ಗಡಿ ತೆಲುಗು ಭಾಷೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಈ ಸಿನಿಮಾದಲ್ಲಿ ದುಡ್ದಿರೋವಂಥ ಎಲ್ಲ ತಂತ್ರಜ್ಞರಿಗೂ ಕಲಾವಿದರಿಗೂ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಥ್ಯಾಂಕ್ ಯು ಜಡೇಶ್ ಸರ್, ತುಂಬ ಒಳ್ಳೆ ಕಥೆನ ನಮ್ಮ ಪ್ರೇಕ್ಷಕರು ಕೊಡ್ತಾ ಇದ್ದೀರಾ. ತುಂಬ ಒಳ್ಳೆಯದಾಗಲಿ. ಮತ್ತು ಈ ಸಿನಿಮಾ ನಿಮ್ಮ ಎಲ್ಲರ ಪ್ರೋತ್ಸಾಹ ಸಿಕ್ಕಿದ್ರೆ ಜಡೇಶ್ ಅವರ ಪೆನ್ನಿಂದ ಇನ್ನೊಂದಷ್ಟು ಕಥೆಗಳು ಬರುತ್ತೆ, ಇನ್ನೊಂದಷ್ಟು ರೈಟರ್ಗಳು ಮುನ್ನೆಲೆಗೆ ಬರ್ತಾರೆ. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಸಂದರ್ಭದಲ್ಲಿ ಎಲ್ಲ ಹಿರಿಯ ಅನ್ನದಾತರು, ನಮ್ಮ ವಾಣಿಜ್ಯ ಮಂಡಳಿ ಅಂತ ಎಲ್ಲ ಹಿರಿಯ ಅನ್ನದಾತರು ಬಂದಿದ್ದಾರೆ. ಅವರೆಲ್ಲರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ, ಈ ಅದ್ಭುತವಾದಂಥ ಒಂದು ಚಲನಚಿತ್ರವನ್ನು ನಮಗೆ ಇವತ್ತು ಅದರ ಟೀಸರ್ ಮುಖಾಂತರ ಏನು ತೆರೆಗರಿಸಿದಿರಿ ವಿಜಯ್ ಸರ್, ಹಾಗೆಯೇ ಸತ್ಯಪ್ರಕಾಶ್ ಸರ್, ತುಂಬ ಖುಷಿಯಾಗ್ತದೆ. ಬೇರೆ ಬೇರೆ ವಿಚಾರಕ್ಕೋಸ್ಕರ ನಾವು ಜಡೇಶ್ ಅವರು ಎಲ್ಲರೂ ಕ್ವಾಲಿಟಿಗೋಸ್ಕರ ಒಂದು ಜಗಳ, ಆರೋಗ್ಯಪೂರ್ಣದೊಂದು ಜಗಳ ಮಾಡ್ಕೊಳ್ತಾ ಇದ್ವಿ. ಆ ಜಗಳದ ಎಲ್ಲ ಮರೆಮಚ್ಚೋದು ಈ ಟೀಸರ್ ಮುಖಾಂತರ ಕಾಣಿಸ್ತಾ ಇದೆ. ಹಾಗೆಯೇ ನಮ್ಮ ಸ್ವಾಮಿಗೌಡ ಅವರ ಒಂದು ಅದ್ಭುತವಾದಂಥ ಛಾಯಾಗ್ರಹಣ ನಮಗೆ ಎಲ್ಲ ನಾವೇನು ಶ್ರಮ ಪಟ್ಟಿರ್ತೀವಿ ಅದನ್ನು ಈ ಸ್ಕ್ರೀನ್ ಮೇಲೆ ಪ್ರಾಮಾಣಿಕತೆಯಿಂದ ತೋರಿಸಿದ್ದಾರೆ. ಹಾಗೆ ಹಿಂದೆ ತೆರೆಯ ಮರೆಯಲ್ಲಿ ಯಾರ್ಯಾರು ನಮ್ಮ ಜೊತೆಯಲ್ಲಿ ಶ್ರಮ ಪಟ್ಟಿದ್ದೀರಾ, ಹಾಗೆಯೇ ನಮ್ಮ ಪರಿಕರಗಳನ್ನೆಲ್ಲ ಮಾಸ್ಟ್ರು ಒಂದು ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ. ಅದೆಲ್ಲರ ಮುಖಾಂತರ ನಮಗೆ ಇವತ್ತು ಹಿರಿಯರಾದ ನಮ್ಮ ಎಲ್ಲ ಚಿತ್ರತಂಡದವರು ಇದ್ರ ಜೊತೆಗೆ ವಿಜಯ್ ಸರ್ ಮಗಳು, ನಾವು ಆ ದಿನಗಳಲ್ಲಿ ಕೆಲಸ ಮಾಡುವಾಗ ತುಂಬ ಮಗು ನಾವು ಸ್ಕೂಲಲ್ಲಿ ಆಟ ಆಡಿಸ್ದೆ. ಆ ಮಗು ದೊಡ್ಡದಾಗಿ ನಮ್ಮ ಒಂದು ಚಿತ್ರರಂಗದಲ್ಲಿ ನಿಮಗೊಂದು ಮಗಳಾಗಿ ಅದರ ಜೊತೆಯಲ್ಲಿ ಅದ್ಭುತವಾದ ನಟನೆ ಮಾಡಿದ್ದಾರೆ. ಶುಭಾಶಯಗಳು ನಮಗೆ. ಹಾಗೆ ಚಿತ್ರತಂಡದ ಎಲ್ಲ ನಮಗೆ ಸಹಕಾರ ಮಾಡಿರ್ತಕ್ಕಂತಹ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಎಲ್ಲ ತಂತ್ರಜ್ಞರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ, ಒಂದು ಅದ್ಭುತವಾದ ಒಂದು ಲ್ಯಾಂಡ್ ಲಾರ್ಡ್, ಒಂದು ಲ್ಯಾಂಡ್ ಮಾರ್ಕ್ ಆಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದ ಸರ್. ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್.
ಮೊದಲನೇದಾಗಿ ಎಲ್ಲ ಮಾಧ್ಯಮ ವರ್ಗಕ್ಕೂ ಹಾಗೂ ನಮ್ಮ ವಿಜಯ್ ಸರ್ಗೆ ಧನ್ಯವಾದಗಳು, ಹಾಗೂ ನಮ್ಮ ಡೈರೆಕ್ಟ್ರು ಜಡೇಶ್ ಸರ್ಗೆ ಧನ್ಯವಾದಗಳು. ಸೊ ಇವತ್ತು ಕನ್ನಡ ರಾಜ್ಯೋತ್ಸವದ ಎಲ್ಲ ನನ್ನ ಕನ್ನಡಿಗರು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ವಿಜಯ್ ಸರ್ ಜೊತೆಲಿ ನಾವು ಕೆಲಸ ಮಾಡೋವಂಥದ್ದು ಫಸ್ಟು ಕಲಾವಿದನಾಗಿ ಕೆಲಸ ಮಾಡ್ತಾಯಿದ್ದೆ ಸರ್ ಜೊತೆಲಿ. ಸೊ ಇವತ್ತು ಅವ್ರಿಗೆ ಒಂದು ಆ್ಯಕ್ಷನ್ ಕಟ್ ಹೇಳುವಂಥ ಒಂದು ಅವಕಾಶನ ಅವರು ಕೂಡ ಮಾಡಿಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ವಿಜಯ್ ಸರ್. ಹಾಗೆ ಎಲ್ಲ ನಮ್ಮ ವಾಣಿಜ್ಯ ಮಂಡಳಿಯ ಎಲ್ಲ ಸದಸ್ಯರಿಗೂ ನಮಸ್ತೆ, ಹಾಗೂ ಅಧ್ಯಕ್ಷರಿಗೆ. ನಮ್ಮ ಲ್ಯಾಂಡ್ ಟೀಸರ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಇದಕ್ಕೆ ಶ್ರಮ ನಮ್ಮ ಜಡೇಶ್ ಸರ್ ಮತ್ತು ನಮ್ಮ ವಿಜಯ್ ಸರ್ಗೆ ನಾವು ಎಷ್ಟು ಹೇಳೋದು ಥ್ಯಾಂಕ್ಸ್ ಸಾಲದು. ಸೊ ಇದಕ್ಕೊಂದು ಅವಕಾಶ ಕೊಟ್ಟಂತ ನಮಗೆ ಎಲ್ರಿಗೂ ಧನ್ಯವಾದಗಳು. ಸೊ ಮತ್ತು ನೋಡಿದೆ ಸಾರಿ ಸತ್ಯಪ್ರಕಾಶ್ ಸರ್ಗೆ ದಯಮಾಡಿ ನಮಗೆ ಇದರಲ್ಲಿ ನಿಮ್ಮ ಸಂಸ್ಥೆಯಲ್ಲಿ ನಮಗೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟದಕ್ಕೆ ತುಂಬ ಧನ್ಯವಾದಗಳು. ಸೂರಜ್ ಸರ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧುಮುಕ್ಬೇಕು, ಇದಕ್ಕೆ ಧುಮುಕಿದಾಗ ಅದು ಸೆಟ್ ಅಂತ ಅನ್ಕೊಳಲ್ಲ. ನನಗೆ ಈ ಲ್ಯಾಂಡ್ ಲಾರ್ಡ್ ಏನಕ್ಕೆ ಇಷ್ಟ ಅಂದರೆ ಇಡೀ ಎಂಟೈರ್ ಥಿಯೇಟ್ರ್ನ ಆಡಿಯನ್ಸ್ನ ಆ ಊರಿಗೆ ಕರ್ಕೊಂಡು ಹೋಗ್ತೀವಿ, ಆ ಕಾಲಘಟ್ಟಕ್ಕೆ ಕರ್ಕೊಂಡು ಹೋಗ್ತೀವಿ, ಅದು ಖುಷಿ ಇದೆ ಮತ್ತು ಅದೊಂದು ನಂಬಿಕೆ ಇದೆ. ಧನ್ಯವಾದಗಳು ಸರ್. ಶ್ರೀಕಾಂತ್ ಅವರು. ಎಲ್ಲರಿಗೂ ನಮಸ್ಕಾರ. ಇಲ್ಲಿರೋ ಎಲ್ಲರೂ ದಿಗ್ಗಜರು, ಸರ್ ಹೇಳ್ದಂಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯೋತ್ಸವ, ಎಲ್ಲರಿಗೂ ಕನ್ನಡ ತಾಯಿ ಮೇಲೆ ನಮಸ್ಕಾರ ಹೇಳೋಣ. ನನ್ನ ಲಕ್ ಏನಂದರೆ ಕಾಟೇರದಲ್ಲಿ ಮೈಸೂರು ಸ್ಲ್ಯಾಂಗ್ ಬಳಸಿದ್ವಿ, ಆಮೇಲೆ ಗುರು ಶಿಷ್ಯರಲ್ಲಿ ಮಂಡ್ಯ ಸ್ಲ್ಯಾಂಗ್ ಬಳಸಿದ್ವಿ, ಈ ಫಿಲಮಲ್ಲಿ ಕೋಲಾರ ಬಳಸ್ತಾ ಇದ್ದೀವಿ, ಮುಂದೆ ಉತ್ತರ ಕರ್ನಾಟಕ ಬಳಸ್ತಾ ಇರ್ತೀವಿ. ಸೊ ಈ ಕನ್ನಡ ತಾಯಿದು ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಕನ್ನಡ ತಾಯಿ ಮಜಲುಗಳು ಏನಿದ್ದಾವೆ ಇವನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾನೆ ಹೋಗ್ತಾ ಇರ್ತೀವಿ. ಸೊ ಕತೆ ವಿಚಾರಕ್ಕೆ ಬಂದರೆ ಇದೊಂದು ಸ್ವಾತಂತ್ರ್ಯದ ಹೋರಾಟ ಅಂತ ಹೇಳ್ಬೋದು. ಸ್ವಾಭಿಮಾನ ಮತ್ತು ಸ್ವಾರ್ಥದ ಮಧ್ಯದಲ್ಲಿ ಹೋರಾಟ. ಸೊ ಈ ವಿಚಾರಕ್ಕೆ ಬಂದರೆ ನಾವು ಇವಾಗ ಸ್ವಾತಂತ್ರ್ಯ ಅನ್ನೋದು ಒಬ್ಬೊಬ್ಬರು ಒಂದೊಂದು ಮಜಲಲ್ಲಿ ಹೇಳ್ಕೊಂಡು ಹೋಗ್ಬೋದು. ಸೊ ಇದು ಸ್ವಾತಂತ್ರ್ಯದ ಹೋರಾಟ ಶುರುವಾಗಿದ್ದೇ ನಾಗರಿಕತೆ ಶುರುವಾದಾಗಿಂದ. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅದು ಹೆಂಗೆ ಚೇಂಜ್ ಆಗ್ತಾ ಬಂತು. ನಮ್ಮ ಹೀರೋ ಸರ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಅದೇನು ಇದನ್ನೆಲ್ಲ ಒಂದೇ ನಿಟ್ಟಲ್ಲಿ ಹೇಳಬೇಕು ಅಂದರೆ ಸಂವಿಧಾನ ಅನ್ನೋದೇ ಎಲ್ಲರನ್ನೂ ಸಮಾನವಾಗಿ ನೋಡುವಂಥದ್ದು ಒಂದು ಅಸ್ತ್ರ. ಅದನ್ನು ಹೇಳೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಈ ಜಡೇಶ್ ಸರ್ ಪೆನ್ನಿಂದ ಏನೇನು ಬರುತ್ತೋ ಅದೆಲ್ಲ ಈಕ್ವಾಲಿಟಿ ಬಗ್ಗೆನೇ ಇರುತ್ತೆ ಆಲ್ಮೋಸ್ಟ್. ಸೊ ಮಾನವನ ಪ್ರೀತಿಸೋಣ ಅಂತ ಹೇಳೋಕ್ಕೆ ಹೋಗ್ತಾ ಇರೋ ಕತೆ ಇದು. ಸೊ ಈ ವಿಚಾರದಲ್ಲಿ ಅಸ್ತಿತ್ವದ ಬಗ್ಗೆ ಒಂದು ಕತೆ ಹೇಳಬೇಕು ಅಂದರೆ ಇದಕ್ಕಿನ್ನ ದೊಡ್ಡ ಕತೆ ಹೇಳೋಕ್ಕೆ ನನಗೇನು ಹೊಳಿತಾ ಇಲ್ಲ, ಯಾರು ಹೊಳಿಯುತ್ತಾ ಇಲ್ಲೋ ಗೊತ್ತಿಲ್ಲ. ನಮ್ಮ ತಂಡದ ಪರವಾಗಂತೂ ಇದೊಂದು ತುಂಬ ತುಂಬ ಒಳ್ಳೆಯ ಕತೆ. ಇದಕ್ಕೆಲ್ಲ ಜೀವ ತುಂಬಿರೋಂಥ ನಟರು ಇಲ್ಲಿದ್ದಾರೆ, ಡೈರೆಕ್ಟ್ರ್ ಇಲ್ಲಿದ್ದಾರೆ, ಈ ಸರ್ ಬರೆದಿರೋದು ಇವ್ರು ನನ್ನ ಜೊತೆ ಶೇರ್ ಮಾಡಿದ್ದೆ ನನ್ನ ಲಕ್ಕು. ಆ್ಯಕ್ಚುಲಿ ಇಂಡಸ್ಟ್ರಿಲೇ ದೊಡ್ಡ ಸ್ಟಾರ್. ಸೊ ಇವ್ರ ಜೊತೆ ಅಷ್ಟೇ, ಮತ್ತೇನು ಹೇಳೋಕ್ಕಿಲ್ಲ. ಕತೆ ನೋಡಿ ನೀವೆಲ್ಲ ಇಷ್ಟಪಡ್ತೀರಾ. ಈ ಥರದ ನೆಲದ ಕತೆಗಳನ್ನ ಸಪೋರ್ಟ್ ಮಾಡಬೇಕಾಗಿರೋದು ಇನ್ ನೀಡ್ ಆಫ್ ದ ಟೈಮ್. ಥ್ಯಾಂಕ್ ಯು ಎವ್ರಿಬಡಿ. ಎಲ್ಲರಿಗೂ ನಮಸ್ಕಾರ, ಕನ್ನಡ ರಾಜ್ಯ ಶುಭಾಶಯಗಳು. ಈ ಸಿನಿಮಾದಲ್ಲಿ ನಾನು ಕೋಲಾರ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿ ಅವ್ರು ಸಾರ್ ಬರೆದ್ರು, ಅದನ್ನೆಲ್ಲ ಸ್ಪಾಟಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿದ್ವಿ. ಎಲ್ಲರೂ ಆರ್ಟಿಸ್ಟು ತುಂಬ ಎಫರ್ಟ್ ಮಾಡಿ ಆ ಲ್ಯಾಂಗ್ವೇಜ್ ಕಲಿತು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಲ್ಯಾಂಗ್ವೇಜು. ಒಂದ್ಸರಿ ಎಲ್ಲರೂ ನೋಡಿ. ಥ್ಯಾಂಕ್ ಯು. ಎಲ್ಲ ಸರ್ಗೆ ಥ್ಯಾಂಕ್ಸ್. ಈ ಫಿಲಮ್ ಥಿಯೇಟರ್ನ ಎಲ್ಲರೂ ಹೋಗಿ ನೋಡಿ. ರಿಲೀಸ್ ಡೇಟ್ ಹೇಳ್ಬಿಡು. ಜಾನ್ವರಿ 23 ರಿಲೀಸ್ ಆಗ್ತಾ ಇದೆ ಸಿನಿಮಾ. ಎಲ್ಲ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಸೂಪರ್. ನೀನು ಹೇಳಿದ್ಮೇಲೆ ಎಲ್ಲ ನೋಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಒಂದು ದೊಡ್ಡ ಮೂವಿಯಲ್ಲಿ ನನಗೊಂದು ಪಾತ್ರ ಕೊಟ್ಟಂಥ ನಮ್ಮ ಜಡೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಡೀ ಲ್ಯಾಂಡ್ ಲಾರ್ಡ್ ಟೀಮ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ವಿಜಯ್ ಸರ್ ಜೊತೆ, ರಚಿತಾ ರಾಮ್ ಮ್ಯಾಮ್ ಜೊತೆ, ಆ್ಯಂಡ್ ರಿತನ್ಯಾ ಅಕ್ಕ ಜೊತೆ, ಶಿಶಿರಣ್ಣ ಜೊತೆ, ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ನನಗೊಂದು ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ಕಿದೆ, ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಸಿಕ್ಕಿದೆ. ಇದೆಲ್ಲದಕ್ಕೂ ಜಡೇಶ್ ಸರ್ ಆ್ಯಂಡ್ ಅವ್ರ ಹೋಲ್ ಟೀಮ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಮಂತ್ ಸರ್ ಆ್ಯಂಡ್ ಸತ್ಯಪ್ರಕಾಶ್ ಸರ್ ಅವರೆಲ್ರಿಗೂ ಥ್ಯಾಂಕ್ ಯು. ಎಲ್ಲರೂ ಜಾನ್ವರಿ 23, 2026 ಈ ಮೂವಿನ ನೋಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಲ್ಯಾಂಡ್ ಲಾರ್ಡ್ ಟೀಮ್. ಸೊ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಏನು ಹೇಳೋದು, ಇಷ್ಟು ಜನರ ಮುಂದೆ ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾ ಟೀಸರು ಈ ಥರ ನಿಂತ್ಕೊಂಡು ನೋಡೋದು ದೊಡ್ಡ ಸಂಭ್ರಮನೇ. ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ವಿಜಯಣ್ಣ,
ವೀರಬಾಹು ಸಿನಿಮಾದಲ್ಲಿ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದು ನಾನು ವಿಜಯಣ್ಣನ ಜೊತೆ. ಚಿಕ್ಕ ಹುಡುಗ ಇದ್ದೆ, ಸ್ಕೂಲಲ್ಲಿದ್ದೆ. ಅವಾಗಿಂದ ಇವಾಗಿನ ತನಕನೂ ಸ್ವಂತ ಮಗನ ಥರ ನೋಡ್ಕೊಂತಾರೆ ಎಲ್ಲೇ ಹೋದ್ರೂ. ಅಣ್ಣ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆಮೇಲೆ ಸಿನಿಮಾದಲ್ಲಾಗಿರ್ಬೋದು ಪ್ರತಿಯೊಂದು ಸೀನು ಅಥವಾ ಏನಾದರೂ ರೆಡಿ ಆಗ್ತಿರ್ಬೇಕಾದ್ರೆ ವಿಜಯಣ್ಣಂಗೆ ಕೋಲಾರ ಸ್ಲ್ಯಾಂಗ್ ತುಂಬ ಚೆನ್ನಾಗಿ ಗೊತ್ತು. ಸೊ ಸೀನ್ ಇದೇನಾದ್ರು ಡೌಟ್ಸ್ ಇದ್ದರೆ ಏನಾದ್ರು ಇದ್ದರೆ ತುಂಬ ಇನ್ಪುಟ್ಸ್ ಕೊಡ್ತಾರೆ. ಸೊ ತುಂಬ ಹೆಲ್ಪ್ ಆಗುತ್ತೆ ಅದು. ಆ್ಯಂಡ್ ಆಲ್ಸೋ ಜಡೇಶ್ ಸರಿಗೆ, ಅಂದರೆ ಡೇರ್ ಡೆವಿಲ್ ಮುಸ್ತಫಾ ಆದಮೇಲೆ ಈ ಥರ ಒಂದು ಕ್ಯಾರೆಕ್ಟ್ರನ್ನ ನಾನು ಪುಲ್ ಆಫ್ ಮಾಡ್ಬೋದು ಅಂತ ನನ್ನಲ್ಲೊಂದು ಪಾಸಿಬಿಲಿಟಿ ನೋಡಿದ್ದು ಜಡೇಶ್ ಸರ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ದೇವಿ ಪಾತ್ರಕ್ಕೆ. ಆಮೇಲೆ ರಿತನ್ಯ ಅವರೇ, ತುಂಬ ಕಂಫರ್ಟೇಬಲ್ ಮಾಡ್ತೀರಾ ಕೋ ಆ್ಯಕ್ಟ್ರನ್ನ, ತುಂಬ ಒಳ್ಳೆ ಪರ್ಫಾರ್ಮರು ನೀವು. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರೊಡಕ್ಷನ್ ಟೀಮು ತುಂಬ ಒಳ್ಳೆ ವಿಷನ್ ಪ್ರೊಡಕ್ಷನ್ ಟೀಮಲ್ಲಿ ಕಾಣುತ್ತೆ, ಪ್ರೊಡ್ಯೂಸರ್ಸಲ್ಲಿ. ಇವತ್ತು ಟೀಸರ್ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಜನವರಿ 23, 2026 ನಾನು ಒಬ್ಬ ಅಭಿಮಾನಿಯಾಗಿ ವಿಜಯಣ್ಣ ಫ್ಯಾನ್ ಆಗಿ ಸಿನಿಮಾನ ನೋಡ್ತೀನಿ. ಟೀಸರು ಅದೇ ರೀತಿ ನೋಡಿ ಸೆಲೆಬ್ರೇಟ್ ಮಾಡಿದೆ. ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಲ್ಲಿ ಬಂದಿರೋಂಥ ಎಲ್ಲ ಹಿರಿಯ ಗಣ್ಯರಿಗೆ ಮತ್ತು ಎಲ್ಲ ಮಾಧ್ಯಮದವರಿಗೆ ಹಾಗೆ ನಮ್ಮ ಇಡೀ ಚಿತ್ರತಂಡಕ್ಕೆ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಮೇಲಿಂದ ನಾನು ಡಾಟರ್ ಆಫ್ ಲ್ಯಾಂಡ್ ಲಾರ್ಡ್ ಅಂತ ಕರ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಎಷ್ಟು ದಿನ ವಿಜಯ್ ಅವ್ರ ಮಗಳು ಅಂತ ಹೇಳ್ತಿದ್ರಿ, ಬಟ್ ಈ ಸಿನಿಮಾದಿಂದ ನಾನು ಡಾಟರ್ ಆಫ್ ಲ್ಯಾಂಡ್ ಲಾರ್ಡ್. ನಾನು 23ನೇ ತಾರೀಕಿಗೆ ಕಾಯ್ತಾ ಇದ್ದೀನಿ, ಜನವರಿ 23, 2026. ಐಮ್ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್. ಕೆಲಸ ತುಂಬ ಮಾತಾಡಿದೆ ಸರ್. ಒಂಚೂರು ಬೆಸ್ಟ್ ವಿಶಸ್ ಹೇಳ್ತಾ ಸಿನಿಮಾ ಡೇಟ್ ಅನೌನ್ಸ್ ಮಾಡ್ತಾ. ಜನವರಿ 23ಕ್ಕೆ ಸಿನಿಮಾ ರಿಲೀಸ್ ಆಗ್ತೈತೆ, ದಯವಿಟ್ಟು ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ಚಿತ್ರತಂಡವನ್ನು ಆಶೀರ್ವಾದ ಮಾಡಲು ಬಂದಿರತಕ್ಕಂಥ ಎಲ್ಲ ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳಿಗೂ ಮಾಜಿ ಅಧ್ಯಕ್ಷರುಗಳಿಗೂ ಸ್ವಾಗತವನ್ನು ಕೋರ್ತಾ, ಈ ಒಂದು ಸಿನಿಮಾದ ನಾಯಕ ನಟರಾದಂಥ ಸ್ಯಾಂಡಲ್ವುಡ್ ಸಲಗ ನಮ್ಮ ವಿಜಯ್ ಕುಮಾರ್ ಅವ್ರಿಗೆ ಸ್ವಾಗತವನ್ನು ಕೋರ್ತಾ, ಅದೇ ರೀತಿ ಲೇಡಿ ಸೂಪರ್ ಸ್ಟಾರ್ ರಚಿತಾರಾಮ್ ಅವ್ರಿಗೂ ಸ್ವಾಗತವನ್ನು ಕೋರ್ತಾ, ಹಾಗೂ ಎಲ್ಲ ನಮ್ಮ ಚಿತ್ರತಂಡದ ಕಲಾವಿದರಿಗೂ ಸ್ವಾಗತವನ್ನು ಕೋರ್ತಾ, ನಾನು ಸ್ವಾಗತ ಕೊಡ್ಬೇಕಲ್ಲ ಅದಕ್ಕೋಸ್ಕರ, ಹಾಗೂ ನನ್ನ ಏನು ಈ ಒಂದು ಕನಸು 14 ವರ್ಷದಿಂದ ಸಿನಿಮಾ ಸಾರಥಿ ಮಾಡಿ ಸೂಪರ್ ಡೂಪರ್ ಇಟ್ಕೊಟ್ಟಿದ್ರು, ಯಾಕೆ ಸಿನಿಮಾ ಮಾಡಲ್ಲ ಅಂತ ಎಲ್ಲ ಮಾಧ್ಯಮ ಹೇಳ್ತಿದ್ದೆ. ಯಾವುದಾದ್ರೂ ಒಂದು ಕಂಟೆಂಟು ಬಂದಾಗ ಆಕಸ್ಮಿಕವಾಗಿ ಸಿನಿಮಾ ಬಂದೆ ಮತ್ತೆಲ್ಲಾದರೂ ಎಡುವುದ್ರೆ ಆ ಹೆಸರು ಕಳ್ಕೊಂತೀನಲ್ಲ ಅಂತ ಹೇಳಿ 14 ವರ್ಷ ತಪಸ್ ಕಾಣ್ತಾ ಇದ್ದೆ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ನಿರ್ದೇಶಕರು ಜಡೇಶ್ ಎಂಪಿ ಅವರು ನಿಜವಾಗಲೂ ಅವರು ಮನೆಗೆ ಬಂದು ಹೇಳಿದಾಗ ನಾನು ಅವರು ನೋಡಿದೆ, ನಿಜವಾಗ್ಲೂ ಇವರು ಕತೆ ಬರೀತಾರ ಇವರು ಅಂತ. ಅದಕ್ಕೂ ಆದಮೇಲೆ ಒಂದು ಸಮಾರಂಭದಲ್ಲಿ ಹಿಂದೆಗಡೆ ಕುಂತಿದ್ರು, ಕಾಟ್ಯಾರ ಕತೆ ಬರೆದವ್ರು ಯಾರು ಅಂತ ಹೇಳಿ ಮುಂದೆಗಡೆ ಕರೆಸಿದಾಗ ಆವಾಗ ನೋಡಿದಾಗ ಅನಿಸ್ತು, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು, ಪರವಾಗಿಲ್ಲ ಇಂಥ ಒಂದು ವ್ಯಕ್ತಿ ಜೊತೆ ನಾನು ಏನೇ ಆಗಿರಲಿ ನಾನು ಈ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಗಟ್ಟಿ ಧೈರ್ಯ ಮಾಡಿ ನನ್ನ ಮಗ ಮಾಡೋಣ ಪಪ್ಪ ಅಂತ ಹೇಳಿದ್ರು. ಅದಕ್ಕೆ ನಾನು ಒತ್ತು ಕೊಟ್ಟು ಈ ಒಂದು ಸಿನಿಮಾನ ಮಾಡಿದ್ದೀನಿ. ನಿಜವಾಗಲೂ ನಾನು ಇಲ್ಲಿ ಹೇಳಿದ್ರೆ ತಪ್ಪಾಗುತ್ತೆ, 23ನೇ ತಾರೀಕು ರಿಲೀಸ್ ಆದಮೇಲೆ ಬಂದು ಏನು ಬರ್ತಾರೆ ಪ್ರೇಕ್ಷಕರು ಕನ್ನಡ ಅಭಿಮಾನಿಗಳು ಸಿನಿಮಾ ನೋಡಿ, ಅವಾಗ ಅವ್ರೇನು ಕೊಡ್ತಾರೆ 150, 200 ರೂಪಾಯಿ, 250 ರೂಪಾಯಿ, ನಿಜವಾಗಲೂ ಅದರ 5 ಪಟ್ಟು ಪೈಸಾ ವಸೂಲ್ ಅಂತ ಹೋಗ್ತಾರೆ ಅನ್ನೋ ಒಂದು ಮಾತನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ, ಇನ್ನು ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಈಗ ಇದನ್ನು ಏನಿದ್ರು ಇನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕಾದ್ರೆ ನನ್ನ ಮಗ ಹೇಮಂತ್ ಗೌಡ ಅವರು ಮಾತಾಡಲಿ ಅಂತ ಹೇಳಿ ನನ್ನ ಮಾತನ್ನು ಎಲ್ಲರಿಗೂ ಮತ್ತೊಮ್ಮೆ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ, ಯಾರಾದರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಇದು ಸಿನಿಮಾ ಕಾರ್ಯಕ್ರಮ ಆದ್ದರಿಂದ ಮತ್ತೊಮ್ಮೆ ತಮಗೆಲ್ಲರೂ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಆಮೇಲೆ ದಯವಿಟ್ಟು ಈ ಒಂದು ಸಮಾರಂಭಕ್ಕೆ ನಾನು ಹೋಟ್ಲಲ್ಲಿ ಮಾಡಬೇಕು ಅಂತ ಇದ್ದೆ. ಈ ಒಂದು ಚಿತ್ರದ ಮಾಲೀಕರು ನಮ್ಮ ಭಾವನವರ ಮಗ ಸೂರ್ಯ ಅವರು ಮಾಡಿ ಸರ್ ಅಂತ ಹೇಳಿ ಬೆಳಗ್ಗೆ ಮಾರ್ನಿಂಗ್ ಶೋವನ್ನು ರದ್ದು ಮಾಡಿ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ದಯವಿಟ್ಟು ಅವರು ವೇದಿಕೆ ಹತ್ರ ಬರಬೇಕು. ಕೊನೆಯದಾಗಿ ಅವರು ಇಲ್ಲಿ ಅವಾಗಲಿಂದ ಕರೀತಾ ಇದ್ದೀನಿ, ಬಂದಿಲ್ಲ. ಅವರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ.
ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಎಲ್ಲ ಗಣ್ಯರಿಗೆ, ನಮ್ಮ ಚಿತ್ರತಂಡ, ರಚಿತಾ ಮೇಡಮ್, ವಿಜಯ್ ಅಣ್ಣ, ಮಾಸ್ತಿ ಸರ್, ರಿತನ್ಯ, ಅಭಿಷೇಕ್ ಮಿತ್ರ ಅವರು, ಸ್ವಾಮಿ ಸರು, ಮತ್ತು ನಮ್ಮ ಎಲ್ಲ ಚಿತ್ರತಂಡಕ್ಕೆ ಮತ್ತು ನನ್ನ ಎಲ್ಲ ಸ್ನೇಹಿತರಿಗೆ ತುಂಬ ಖುಷಿ ಆಗ್ತಾ ಇದೆ. ಒಂಥರ ನಾಸ್ಟಾಲಜಿಕ್ ಫೀಲಿಂಗ್ ಅಂತ ಅನಿಸುತ್ತೆ. ಇದೇ ಸೀಟ್ಗಳಲ್ಲಿ ಮೇಲ್ಗಡೆ ಬಾಲ್ಕನಿಲಿ 20-25 ವರ್ಷದಿಂದ ಒಂದು 100 ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಇವತ್ತು ನಾನು ನಿರ್ಮಾಣ ಮಾಡಿರೋ ಸಿನಿಮಾದ ಟೀಸರ್ ನಾನು ಒಬ್ಬ ಪ್ರೇಕ್ಷಕನಾಗಿ ಇಲ್ಲಿ ನಿಂತ್ಕೊಂಡು ನೋಡ್ಬೇಕಾದ್ರೆ ತುಂಬ ಭಾವುಕ ಆಯಿತು. ಬಟ್ ಅದೇ ಸಿನಿಮಾ ಅನಿಸುತ್ತೆ, ಸಿನಿಮಾ ತಾಕತ್ತದು. ನಾನು ಈ ವೇದಿಕೆ ಮೇಲೆ ನಿಮ್ಗೆಲ್ಲರಿಗೂ ಒಂದು ವಿಷಯ ಹೇಳೋಕ್ಕೆ ಮಾತ್ರ ಇಷ್ಟಪಡ್ತೀನಿ. ಕನ್ನಡಿಗರಿಗೋಸ್ಕರ ಕನ್ನಡಿಗನು ಮಾಡಿರೋ, ಕನ್ನಡಿಗ ಕಲಾವಿದರು, ಕನ್ನಡಿಗ ತಂತ್ರಜ್ಞರು ಮಾಡಿರುವಂಥ ಅಪ್ಪಟ ಕನ್ನಡ ಸಿನಿಮಾ ಜನವರಿ 23, 2026 ವರ್ಷಕ್ಕೆ ರಿಲೀಸ್ ಆಗುತ್ತೆ. ನೀವೆಲ್ಲ ನೋಡಿ ಸಾರಥಿ ಸಂಸ್ಥೆ ಇನ್ನು ಮುಂದಕ್ಕೆ ಇಂಥ ಸಿನಿಮಾಗಳು 10 ಮಾಡ್ತಾರೆ ಅಂತ ನಿಮಗೊಂದು ನಂಬಿಕೆ ಅಂತೂ 100% ಬರುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಆಮೇಲೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಒಂದೇ ಒಂದು ಫೋಟೋ, ಮತ್ತೆ ನಾವು ಕಂಟಿನ್ಯೂ ಮಾಡ್ತೀವಿ. ತುಂಬ ಹೃದಯದ